ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಈ ವಾರಕ್ಕೊಂದು ಕಥೆಯ ಸರಣಿಗೆ ಸುಸ್ವಾಗತ. ಈ ಮೊದಲನೇ ಸಂಚಿಕೆಯಲ್ಲಿ ಪುಟ್ಟ ಬಾಲಕನಾದ ಧ್ರುವನ ಚರಿತ್ರೆಯನ್ನು ನಾವೆಲ್ಲರೂ ಆಲಿಸೋಣ. ಧ್ರುವನ ತಂದೆ ತಾಯಿಯಂದ್ರು ಬಹಳ ಪ್ರಸಿದ್ಧ. ಧ್ರುವನ ತಂದೆ ಉತ್ತಾನಪಾದ ರಾಜ. ಉತ್ತಾನಪಾದ ರಾಜನಿಗೆ ಇಬ್ಬರು ಹೆಂಡತಿಯರು. ಒಬ್ಬಳ ಹೆಸರು ಸುನೀತಿ, ಇನ್ನೊಬ್ಬಳ ಹೆಸರು ಸುರುಚಿ. ಸುನೀತಿ ಹೆಸರಿಗೆ ತಕ್ಕ ಹಾಗೆ ತನ್ನ ಮಗನಿಗೆ ಒಳ್ಳೆ ನೀತಿಯನ್ನ ಹೇಳ್ಕೊಟ್ಟಿದ್ದಾಳೆ. ಸುನೀತಿಯ ಮಗ ಯಾರು? ಇದೇ ಧ್ರುವ ಮಹಾರಾಜ ಸುನೀತಿಯ ಮಗ. ಇನ್ನೊಬ್ಬಳು ಸುರುಚಿ, ಆದ್ರೆ ಎಲ್ಲ ಅಭಿರುಚಿ ಕೆಟ್ಟದಾಗಿತ್ತು ಅವಳದು. ಹೆಸರಿಗೆ ಮಾತ್ರ ಸುರುಚಿ. ಅವಳ ಮಗನಿಗೆ ಸದ್ಬುದ್ಧಿಯನ್ನು ಅವಳು ಹೇಳ್ಕೊಡ್ಲಿಲ್ಲ ಉತ್ತಮನಿಗೆ. ಯಾಕೆಂದ್ರೆ ಉತ್ತಮ ತಾನು ಒಂದು ದಿವಸ ತನ್ನ ತಂದೆಯ ತೊಡೆ ಮೇಲೆ ಕೂತ್ಕೊಂಡ. ವಸ್ತುತಃ ಚಿಕ್ಕ ಮಗು, ದೊಡ್ಡವನು ಧ್ರುವ, ಚಿಕ್ಕವನು ಉತ್ತಮ. ಆಟ ಆಡ್ತಾ ಇದ್ದ ತಂದೆಯ ತೊಡೆ ಮೇಲೆ ಕೂತ್ಕೊಂಡು. ಧ್ರುವ ಆಚೆ ನಿಂತಿದ್ದ, ನೋಡ್ತಾ ಇದ್ದ. ಇವನಿಗೂ ಆಸೆ ಆಯಿತು. ಸಹಜ, ಮಕ್ಕಳಲ್ಲಿ ಒಂದು ಮಗುವಿಗೆ ಆನಂದ ಸಿಗ್ತಾ ಇದ್ದಾಗ ತಂದೆಯ ಬಳಿ ನನಗೂ ಸಿಗ್ಬೇಕು ಅಂತ ಅಪೇಕ್ಷೆ. ಧ್ರುವ ಆಚೆ ನೋಡ್ತಾ ಇದ್ದಾನೆ. ನಾನು ಹೋಗಿ ತಂದೆಯ ತೊಡೆ ಮೇಲೆ ಏರಿ ಕೂತ್ಕೊಳ್ತೀನಿ, ನಾನು ಆನಂದವನ್ನು ಅನುಭವಿಸ್ಬೇಕು ಅಂತ ಸಹಜವಾಗಿ ಬಯಕೆ ಇತ್ತು. ಹತ್ತಿರಕ್ಕೆ ಹೋದ. ಉತ್ತಾನಪಾದ ರಾಜ ಮಗ ಬಂದಿದ್ ಗೊತ್ತೇ ಇಲ್ಲ ಅನ್ನೋ ತರ ವರ್ತಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ಆಚೆಯಿಂದ ಸುರುಚಿ ನೋಡ್ತಾ ಇದ್ದಾಳೆ, ಎಲ್ಲಿ ನನ್ನ ಗಂಡ ಈ ಧ್ರುವನನ್ನ ತೊಡೆ ಮೇಲೆ ಕೂಡಿಸ್ಕೊಳ್ತಾನು ಅಂತ. ಅಂದ್ರೆ ಕೂಡಿಸ್ಕೊಳ್ಳೋದು ಇಷ್ಟ ಇಲ್ಲ ಅವಳಿಗೆ. ಆದ್ರೆ ಸುರುಚಿ ಮೇಲೆ ತುಂಬಾ ಪ್ರೀತಿ, ಚಿಕ್ಕ ಹೆಂಡತಿ ಮೇಲೆ. ಅದರಿಂದ ಅವಳ ಮಗನನ್ನ ಮಾತ್ರ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದ. ಕೊನೆಗೂ ಧ್ರುವನಿಗೆ ಅವಕಾಶ ಸಿಗ್ಲಿಲ್ಲ, ಒಪ್ಪಿಗೆನೇ ನೀಡ್ಲಿಲ್ಲ. ಒಂದು ಸಣ್ಣ ವಿಷಯ, ತಂದೆಯ ತೊಡೆ ಮೇಲೆ ಧ್ರುವನಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶನೇ ಸಿಗ್ಲಿಲ್ಲ. ಎಷ್ಟು ತುಂಬಾ ವಯಸ್ಸಾಗಿತ್ತ ಧ್ರುವನಿಗೆ, ತುಂಬಾ ಚಿಕ್ಕ ಹುಡುಗ, 5 ವರ್ಷದ ಹುಡುಗ. ಬಹಳ ಬೇಜಾರಾಯ್ತು. ನನ್ನ ತಂದೆಯ ತೊಡೆ ಮೇಲೆ ಕೂತ್ಕೊಳ್ಳಿಕ್ ನನಗೆ ಅವಕಾಶ ಸಿಗ್ಲಿಲ್ವಲ್ಲ ಅಂತ. ವಾಪಸ್ ಹೋಗೋ ಮುಂಚೆ ಒಂದ್ ಮಾತು ಬೇರೆ ಕಿವಿಗ್ ಬೀಳುತ್ತೆ. ಏನ್ ಕಿವಿಗ್ ಬಿತ್ತಂದ್ರೆ, ಸುರುಚಿ ಕರೆದು ಹೇಳ್ತಾಳೆ, ನೀನೇನಾದ್ರೂ ನಿನ್ನ ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂದ್ರೆ ನೀನು ಹೋಗಿ ಕಾಡಿಗೆ ಹೋಗಿ ಅಲ್ಲಿ ದೇವರನ್ನು ಒಲಿಸ್ಕೋ, ಆಮೇಲೆ ನನ್ನ ಹೊಟ್ಟೆಯಲ್ಲಿ ಹುಟ್ಟುವ, ಆಮೇಲೆ ನಿನಗೆ ಈ ತೊಡೆ ಮೇಲೆ ಕೂತ್ಕೊಳ್ಳೋ ಭಾಗ್ಯ ಸಿಗತ್ತೆ ಅಂತ. ಇಷ್ಟನ್ನು ಯಾರಾದ್ರೂ ಆ ಚಿಕ್ಕ ಮಗುಗೆ ಹೇಳ್ತಾರೆ, ತಾಯಿಯಾಗಿ ಕೂಡ. ಅದು ಸುರುಚಿ ತಾನು ನೇರವಾಗಿ ನಿಜವಾದ ತಾಯಿ ಏನಲ್ಲ, ಆದ್ರೆ ಚಿಕ್ಕಮ್ಮನಾಗಿ ಒಳ್ಳೆ ಮಾತು ಹೇಳ್ಬೇಕು. ಆದ್ರೆ ಕಾಡಿಗೆ ಹೋಗಿ ತಪಸ್ ಮಾಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟುಬಾ ಅಂದ್ರೆ ಏನರ್ಥ? ಇಂಥ ಮಾತನ್ನು ಕೇಳಿದ ಕೂಡಲೇ ಆ ಧ್ರುವನಿಗೆ ತುಂಬಾ ಬೇಜಾರಾಯಿತು. ಆ ಮಕ್ಕಳು ಬೇಜಾರಾದಾಗ ಗೊತ್ತಾಗತ್ತಲ್ಲ, ತುಟಿಗಳೆಲ್ಲ ಅದರ್ತಾ ಇರುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಂಡು ಸುರಿತಾ ಇದೆ ಧ್ರುವನಿಗೆ. ಸೀದಾ ಎಲ್ಲಿ ಹೋಗ್ತಾರೆ ಮಕ್ಕಳು? ತಾಯಿ ಹತ್ರ ಓಡಿ ಹೋಗ್ತಾರೆ. ಆಗ ಸುನೀತಿಯ ಹತ್ತಿರ ಧ್ರುವ ಓಡಿ ಬಂದ, ಅಳ್ತಾ ನಿಂತಿದ್ದಾನೆ. ಏನಾಯ್ತೋ ಮಗು, ಏನಾಯ್ತೋ ಅಂತ ಕೇಳ್ತಾ ಇದ್ದಾಳೆ ತಾಯಿ. ಉತ್ತರ ಇಲ್ಲ. ಸರಿ, ಇವನು ಹೇಳಲ್ಲ ಅಂತ ಗೊತ್ತಾಯ್ತು. ಅಕ್ಕಪಕ್ಕದಲ್ಲಿ ನೋಡ್ತಾಳೆ ಸುನೀತಿ, ಚಿಕ್ಕ ಮಕ್ಕಳೆಲ್ಲ ನಿಂತಿದ್ದಾರೆ. ಧ್ರುವ ಅಳ್ತಾ ಇದ್ದಾನೆ. ಆಗ ಅಕ್ಕಪಕ್ಕದಲ್ಲಿರೋ ಮಕ್ಕಳನ್ನ ಸುನೀತಿ ಕೇಳಿದಾಗ ವಿಷಯ ಗೊತ್ತಾಯ್ತು, ಹೀಗಾಗಿದೆ ಅಂತ. ಆಗ ತಡ್ಕೊಂಡಿದ್ಲಂತೆ ಸುನೀತಿ. ತನ್ನ ಅಳುವನ್ನ ತಡ್ಕೊಂಡು, ಒಳಗಡೆ ತುಂಬಾ ದುಃಖ ಇದೆ, ಹೊರಗಡೆ. ಆಗ ಧ್ರುವನಿಗೆ ಒಂದು ಮಾತನ್ನ ಹೇಳ್ತಾಳೆ, ಕೆಟ್ಟದ್ದನ್ನು ಮಾತ್ರ ಬಯಸ್ಬೇಡ ಮಗು, ನಿನಗೆ ಬೈದಿರ್ಬೋದು ನಿನ್ನ ಚಿಕ್ಕಮ್ಮ, ಆದರೆ ಕೆಟ್ಟದ್ದನ್ನು ಮಾತ್ರ ಅವಳಿಗೆ ಬಯಸ್ಬೇಡ. ನೀನು ಅವಳ ಹೊಟ್ಟೆಲೇ ಹುಟ್ಟಬೇಕಾಗಿತ್ತು ನಿಜ, ನಾನು ದೌರ್ಭಾಗ್ಯ ಉಳ್ಳವಳು, ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದೆ, ಅದಕ್ಕೆ ಈ ಭಾಗ್ಯದಿಂದ ನೀನು ವಂಚಿತನಾಗಿದೆಯಾ. ನೀನು ಒಂದು ಕೆಲಸ ಮಾಡು, ನಿನ್ನ ಚಿಕ್ಕಮ್ಮ ಹೇಳಿದ್ಲಲ್ಲ ಕಾಡಿಗೆ ಹೋಗಿ ತಪಸ್ ಮಾಡು ಅಂತ, ನೀನು ಹೋಗು, ಅಲ್ಲಿ ತಪಸ್ಸನ್ನು ಮಾಡು, ದೇವರನ್ನು ಒಲಿಸ್ಕೋ, ಒಳ್ಳೇದಾಗತ್ತೆ ನಿನಗೆ ಅಂತ. ಯಾರಾದ್ರೂ ತಾಯಿ ಹೀಗೆ ಕಾಡಿಗೆ ಹೋಗಿ ತಪಸ್ ಮಾಡು ಅಂತ ತನ್ನ ಮಗನಿಗೆ ಹೇಳ್ತಾಳೆ? ಒಳ್ಳೆಯ ವಿಷಯಕ್ಕೆ ಹೇಳ್ಬೋದೇನು ತೊಂದರೆ ಇಲ್ಲ, ಸೀದಾ ಕಾಡಿಗೆ ಹೋಗು ತಪಸ್ ಮಾಡು ಅಂತಂದು. ಧ್ರುವನು ಕೂಡ ದಿಟ್ಟ ಹೆಜ್ಜೆಯನ್ನು ಇಟ್ಟು ಮುಂದಕ್ಕೆ ಹೊರಟ. ಆಯ್ತು, ನಾನು ತಪಸ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ. ದಾರಿಯಲ್ಲಿ ಕಾಡಿನ ಇದರಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ್ರೆ ಅಷ್ಟೊತ್ತಿಗೆ ಒಬ್ಬರು ಋಷಿಗಳು ಸಿಗ್ತಾರೆ. ಯಾರು ಸಿಗ್ತಾರಲ್ಲಿ? ನಾರದರು ಸಿಗ್ತಾರೆ. ನಾರದರು ಬಂದು ತಡೀತಾರೆ. ಯಾಕಪ್ಪ, ಎಲ್ಲಿ ಹೋಗ್ತಾ ಇದೆಯಾ ನೀನ್ ಚಿಕ್ಕ ಮಗು, ಈ ವಯಸ್ಸಿನಲ್ಲಿ ಎಲ್ಲಿ ಹೋಗ್ತಾ ಇದೆಯಾ?
ಇಲ್ಲ ನಾನು ಕಾಡಿಗೆ ಹೋಗ್ತಾ ಇದ್ದೀನಿ, ನಾನು ತಪಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಧ್ರುವ ಹೇಳ್ತಾನಂತೆ. ನಗ್ತಾರೆ ನಾರದರು. ಚಿಕ್ಕ ಹುಡುಗ, 5 ವರ್ಷದ ಹುಡುಗ ಕಾಡಿಗೆ ಹೋಗಿ ತಪಸ್ ಮಾಡ್ತಾನಂತೆ. ಅಲ್ಲೆಲ್ಲ ಪ್ರಾಣಿಗಳೆಲ್ಲ ಇರುತ್ತೆ, ಇವನಲ್ಲೂ ಹೋಗಿ ಏನ್ ತಪಸ್ ಮಾಡೋದು, ಬೇಡಪ್ಪ ಹೋಗು ಹೋಗು ಅಂತ ನಾರದರು ತಡೀತಾರೆ. ಅದಕ್ಕೆ ಹೇಳ್ತಾನಿಲ್ಲ, ನನಗೆ ತುಂಬಾ ಅವಮಾನ ಆಗೋಗಿದೆ, ನನ್ನ ಚಿಕ್ಕಮ್ಮ ಹೇಳಿದಾಳೆ, ನನ್ನ ತಾಯಿನೂ ಹೇಳಿದ್ದು, ನಾನು ಹೋಗಿ ತಪಸ್ ಮಾಡಿ ದೇವರನ್ನು ಒಲಿಸ್ಕೊಂಡು ನಾನು ವಾಪಸ್ ಹೋಗಿ ನನ್ನ ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಅವನಿಗೆ ಆಸೆ. ಅಷ್ಟೇ, ಚಿಕ್ಕ ಮಗು ಆ ವಯಸ್ಸಲ್ಲಿ ಏನ್ ಆಸೆ ಇರುತ್ತೆ, ಇಷ್ಟೇ ಆಸೆ. ಅದಕ್ಕೆ ನಾರದರು ಹೇಳ್ತಾರೆ, ನೋಡಪ್ಪ ಈ ಅವಮಾನ ಎಲ್ಲ ಸಹಜ, ಎಲ್ರಿಗೂ ಅವಮಾನ ಆದಾಗ ಹೀಗೆಲ್ಲ ಕಾಡಿಗೆ ಹೋಗಿ ತಪಸ್ ಮಾಡ್ಲಿಕ್ಕೆ ಹೋದ್ರೆ ಎಲ್ರೂ ಕಾಡಿನಲ್ಲೇ ಇರ್ಬೇಕಾಗತ್ತೆ ಹೊರತು ಈ ಅರಮನೆಯಲ್ಲಿ ಯಾರು ಇರ್ಲಿಕ್ಕೆ ಆಗಲ್ಲ, ನೀನೆಲ್ಲ ಹೋಗ್ಬೇಡ, ಅವಮಾನ ಎಲ್ಲ ಸಹಿಸ್ಕೊಳ್ಬೇಕಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ, ನೀವೇನೇ ಹೇಳಿ ನಾನು ತಪಸ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ. ಇನ್ನೊಂದು ಹೇಳ್ತಾರೆ ನಾರದರು, ನೋಡು ನೀನ್ ತಪಸ್ ಮಾಡ್ಲಿಕ್ಕೆ ಹೋಗ್ತೀಯ ನಿಜ, ಯಾರನ್ನ ಒಲಿಸ್ಕೊಳ್ಲಿಕ್ಕೆ ಹೋಗ್ತಾ ಇದೆಯಾ, ದೇವರನ್ನ ಒಲಿಸ್ಕೊಳ್ಲಿಕ್ಕೆ ಹೋಗ್ತಾ ಇದೆಯಾ. ದೇವರೇನು ಆಟ ಸಾಮಾನಿನ ವಸ್ತುನ ಬೇಗ ಸಿಗಲಿಕ್ಕೆ, ಅವನು ಹಾಗೆಲ್ಲ ಸಿಗಲ್ಲ. ನೀನೇನೋ ಒಂದಿಷ್ಟು ತಿಂಗಳುಗಳ ಕಾಲ ತಪಸ್ ಮಾಡಿದ ಕೂಡಲೇ ದೇವ್ರು ಒಲಿತಾನ, ಹಾಗೆಲ್ಲ ಒಲಿಯಲ್ಲ. ಯಾಕೆಂದ್ರೆ 1000 ವರ್ಷ ತಪಸ್ ಮಾಡ್ತಾರೋ ಋಷಿಗಳಿದ್ದಾರೆ, ಅವರಿಗೆ ಇನ್ನೂ ಕೂಡ ದೇವರು ಒಲಿತಾ ಇಲ್ಲ, ಇನ್ನೂ ಅವರು ಧ್ಯಾನ ಮಾಡ್ತಾ ಕೂತಿದ್ದಾರೆ ಕಾಡ್ನಲ್ಲೆಲ್ಲ. ನೀನು ಹೋಗಿ ಏನ್ ಮಾಡ್ತೀಯ, ಇಲ್ಲ ಇಲ್ಲ ನಾನು ಇಟ್ಟಿರೋ ಹೆಜ್ಜೆ ತುಂಬಾ ಒಳ್ಳೆಯದು, ಅದರಿಂದ ಏನ್ ಬೇಕಾರಾಗ್ಲಿ, ನಾನು ಇದರಲ್ಲಿ ಫೇಲ್ ಆದ್ರೂ ಚಿಂತೆ ಇಲ್ಲ ಅಂತ. ಪಾಸ್ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ದೇವರನ್ನ ಕಣ್ಣಾರೆ ನಾನು ನೋಡ್ತೀನೋ ಅವನ ಅನುಗ್ರಹ ಪಡಿತೀನೋ ಗೊತ್ತಿಲ್ಲ ನಾರದರೆ, ಆದ್ರೆ ನಿಮ್ಮ ಆಶೀರ್ವಾದ ಮಾತ್ರ ನನಗೆ ಬೇಕು ಅಂತ ಇಷ್ಟು ಹೇಳಿದಾಗ ತುಂಬಾ ಸಂತೋಷ ಆಗತ್ತೆ ನಾರದರಿಗೆ. ಚಿಕ್ಕ ಹುಡುಗ 5 ವರ್ಷ, ಆದ್ರೆ ಬುದ್ಧಿ ಮಾತ್ರ 50 ವರ್ಷದವ್ರಿಗಿರ್ಬೇಕಾದ ಬುದ್ಧಿ, ಎಷ್ಟು ಚುರುಕಾದ ಬುದ್ಧಿ. ಈ ಪ್ರಶ್ನೆಗಳನ್ನು ಕೇಳಿದಾಗ ಅವನು ಕೊಟ್ಟ ಉತ್ತರ ಕೇಳಿ ನಾರದರಿಗೆ ತುಂಬಾ ಸಂತೋಷ ಆಯ್ತು. ಅಷ್ಟು ಸಂತೋಷ ಪಟ್ಟು ಅವ್ರು ಹೇಳ್ತಾರೆ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ ನೋಡು, ನಿನಗೊಂದು ಮಂತ್ರ ಉಪದೇಶ ಕೊಡ್ತೀನಿ, ಈ ಮಂತ್ರ ಜಪ ಎಷ್ಟು ಚೆನ್ನಾಗಿ ಮಾಡ್ತೀಯೋ ಅಷ್ಟು ಬೇಗ ನಿನಗೆ ದೇವರು ಒಲಿತಾನೆ ಅಂತ. ಆಯ್ತು ನಾರದರೆ ಅಂತ ಹೇಳಿ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ ಧ್ರುವ ಮಹಾರಾಜ. ಮಾಡಿ ಆ ಮಂತ್ರ ಉಪದೇಶ ಕೊಡಿ ಅಂದಾಗ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ವಾಸುದೇವ 12 ಮಂತ್ರ ಜಪ ಏನಿದೆ ಅದನ್ನ ಉಪದೇಶ ಕೊಡ್ತಾರೆ. ಇದನ್ನು ಹೋಗಿ ನೀನ್ ಜಪ ಮಾಡು, ವಾಸುದೇವ ಪರಮಾತ್ಮ ಒಲಿತಾನೆ, ಆಮೇಲೆ ನಿನಗೆಲ್ಲ ಸಿಗತ್ತೆ, ಒಳ್ಳೆ ಪದವಿಗೆ ಹೋಗ್ತೀಯ ಅಂತ. ಇಷ್ಟೊತ್ತಿಗೆ ಈ ಕಾಡಿಗೆ ಬಂದು ಇದೆಲ್ಲ ಪ್ರಸಂಗ ಈ ಕಡೆ ನಡೀತಾ ಇದೆಯಲ್ಲ, ಅರಮನೆಯಲ್ಲಿ ಏನು ಸ್ಥಿತಿ ಅಂತ, ಯಾರ ಸ್ಥಿತಿ, ಉತ್ತಾನಪಾದನ ಸ್ಥಿತಿ ಹೇಗಿತ್ತು ತಂದೆಗೆ. ಯಾಕೆಂದ್ರೆ ಒಂದು ಮಗು ಆಸೆ ಪಟ್ರೆ ಆ ಮಗುವಿನ ಈ ಆಸೆಯನ್ನು ತೀರಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಏನರ್ಥ, ತೊಡೆ ಮೇಲೆ ಕೂತ್ಕೊಳ್ಳಿಕ್ ಬಂದ ಮಗು ಬೇಡ ಅಂತ ಕಳಿಸಿದ್ರೆ ಇನ್ನೇನನ್ಬೇಕು. ಅಲ್ಲಿ ರಾಜನಿಗೆ ದುಃಖವೋ ದುಃಖ ಅಂತೆ, ಅಳ್ತಾ ಕೂತಿದ್ದಾನಂತೆ ರಾಜ. ಯಾಕಂದ್ರೆ ನನ್ನ ಮಗ ಕಾಡಿಗೆ ಹೋಗ್ಬಿಟ್ಟ, ಮುಗೀತಿನ್ನ, ಅವನನ್ನು ಮತ್ತೆ ಯಾವಾಗ ನಾನು ನೋಡ್ತೀನೋ ಅಂತ ಬಹಳ ದುಃಖದಲ್ಲಿದ್ದಾನೆ ಉತ್ತಾನಪಾದ. ನಾರದರು ಇಲ್ಲಿ ಮಗನಿಗೆ ಒಳ್ಳೆ ದಾರಿನ ತೋರಿಸಿದ್ರು, ಆಯ್ತು ನೀನು ಹೋಗಿ ತಪಸ್ ಮಾಡು, ಒಂದು ಮಂತ್ರ ಉಪದೇಶ ಕೊಡ್ತೀನಿ ಅಂತ. ಈಚೆ ಅರಮನೆಗೆ ಬಂದ್ರು ನಾರದರು. ಬಂದು ಉತ್ತಾನಪಾದರಾಜನ ಹತ್ರ ಹೇಳ್ತಾರೆ, ಏನಪ್ಪಾ ಏನಾಯ್ತು ಅಂತ. ಈ ಕಡೆ ಮಗನಿಗೆ ಸಮಾಧಾನ ಮಾಡಾಯ್ತು, ಈಗ ತಂದೆಗೆ ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ದಾರೆ. ಏನಾಯ್ತು? ಆಗ ಉತ್ತಾನಪಾದ ಹೇಳ್ತಾನೆ, ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ, ಸುರುಚಿ ಮೇಲೆ ಅತಿಯಾದ ವ್ಯಾಮೋಹ ನನಗೆ, ಆ ವ್ಯಾಮೋಹ ಹೀಗೆಲ್ಲ ಮಾಡ್ತು, ನನ್ನ ಚಿಕ್ಕ ಮಗುವನ್ನ ನಾನೇ ಕಾಡಿಗೆ ತಳ್ಳದ್ನಲ್ಲ, ನಾನೇ ಮೃತ್ಯುವಿಗೆ ತಳೆದಾಗಾಯ್ತಿದು, ತುಂಬಾ ತಪ್ಪಾಗೋಯ್ತು ಅಂತ. ಅವಾಗ ನಾರದರು ಹೇಳ್ತಾರೆ, ನಿನ್ನ ಮಗ ಸಾಮಾನ್ಯನಾಗಿ ಬರಲ್ಲ, ವಾಪಸ್ ಬರ್ಬೇಕಾದ್ರೆ ಅವನು ದೇವತೆಗಳು ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಉತ್ತಮವಾದ ತಪಸ್ಸನ್ನು ಮಾಡಿ ದೇವರನ್ನ ಒಲಿಸ್ಕೊಂಡು ಬಹಳ ಕಡಿಮೆ ಸಮಯದಲ್ಲೇ ಇದೆಲ್ಲ ಆಗೋದು, ಅಷ್ಟರಲ್ಲೇ ಅವನು ಎಲ್ಲ ಅನುಗ್ರಹ ಪಡೆದು ತಾನು ವಾಪಸ್ಸು ರಾಜ್ಯಕ್ಕೆ ಬರ್ತಾನೆ, ಏನೂ ಯೋಚಿಸ್ಬೇಡ ಅಂತ. ದೊಡ್ಡವರು ಬಂದು ಹೀಗೆ ಹೇಳಿದಾಗ ಉತ್ತಾನಪಾದರಾಜನಿಗೆ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ಆದ್ರೂ ಮನಸ್ಸೆಲ್ಲ ಕಳವಳ, ಮತ್ತೆ ಮಗು ಬರೋವರೆಗೂ ತಂದೆ ತಾಯಿ ಕಳವಳ ಸಹಜ. ಸ್ಕೂಲಿಗೆ ಕಳಿಸಿರ್ತಾರೆ ಬೆಳಗ್ಗೆ, ಆದ್ರೆ ಸಂಜೆ ಹೊತ್ತು ಮಕ್ಕಳು ಬರ್ಲಿಲ್ಲ ಅಂತ ಆದ್ರೆ, ಸ್ವಲ್ಪ ತಡ ಆಯ್ತು ಅಂದ್ರೆ ತಂದೆ ತಾಯಿಗಳಿಗೆ ಕಳವಳ, ಬಹಳ ಮನಸ್ಸಿಗೆ ಒಂಥರ ಏನೋ ಒಂಥರ, ಇನ್ನೂ ಬಂದಿಲ್ಲ ಅಂತ. ಆ ತರ ಉತ್ತಾನಪಾದ ಕಳಿಸಿರೋದು ಸ್ಕೂಲ್ಗಲ್ಲ, ಕಳಿಸಿರೋದು ಕಾಡಿಗೆ. ಆ ಕಾಡಿಗೆ ಹೋಗಿ ವಾಪಸ್ ಮಗ ಬರ್ತಾನೆ ಅಂತ ಅನ್ಕೊಳ್ಳೋದು ತುಂಬಾ ತಪ್ಪಾಗತ್ತೆ. ಆದ್ರೆ ನಾರದರು ಹೇಳಿದ್ದಾರೆ ಅನ್ನೋ ಮಾತಿಗೆ ಬಹಳ ವಿಶ್ವಾಸ ಇಟ್ಟು, ಆದ್ರೂ ಬಹಳ ದುಃಖ ಪಡ್ತಾ ಹಾಗೆ ದಿನ ಕಳೀತಾ ಇದ್ದ. ಸುನೀತಿಯ ಕಥೆನೂ ಹಾಗೆ. ಪಾಪ ಅವಳು ಹೇಗಿದ್ಲು ಅಂತಂದ್ರೆ, ದಿವಸ ಮನೆ ಬಾಗ್ಲ ಹತ್ರ ಬರೋಳಂತೆ, ಬಂದು ನೋಡೋಳಂತೆ, ನನ್ನ ಧ್ರುವ ಬಂದನ ಕಾಡಿನಿಂದ, 1 ದಿವಸ ಆಯ್ತು, 2 ದಿವಸ ಆಯ್ತು. ಹೀಗೆ ಸುನೀತಿ ತಾನು ಧ್ರುವ ಬರೋವರೆಗೂ ಕೂಡ ತಪಸ್ಸನ್ನು ಮುಗಿಸಿ ದಿವಸ ಹೊರಗೆ ಬರೋದು, ಒಳಗಡೆ ಹೋಗೋದು. ಅವಳು ಇನ್ನು ಅರಮನೆಗೆ ಬರಲೇ ಇಲ್ವಂತೆ. ತನ್ನ ಗುಡಿಸಲೇನಿತ್ತು ಎಲ್ಲಿದ್ಲು ಅಲ್ಲೇ ವಾಸವಾಗಿದ್ದು
ಪ್ರತಿನಿತ್ಯ ಮಗನ ಚಿಂತೆಯಲ್ಲೇ ಕಳೀತಾ ಇದ್ಲು. ಇಷ್ಟು ಸ್ಥಿತಿ. ಇನ್ನು ಧ್ರುವನ ಸ್ಥಿತಿ ಏನಾಯ್ತು ಮುಂದೆ? ಕಾಡಿಗೆ ಹೋದ. ಕಾಡಿಗೆ ಹೋದ್ಮೇಲೆ ಏನಾಯ್ತು ಅನ್ನೋದು ಮುಖ್ಯ. ಕಾಡಿಗೆ ಹೋದ, ಎಲ್ ಕೂತ, ಏನ್ ಮಾಡ್ದ? ಏನೋ ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪ ಕೊಟ್ರು ಮಾಡು ಅಂತ. ಸರಿ, ಶುರು ಮಾಡ್ದ. ಓಂ ನಮೋ ಭಗವತೆ ವಾಸುದೇವಾಯ ಶುರು ಮಾಡ್ದ. ಜಪ ಮಾಡ್ದ. ಹೇಗ್ ಮಾಡ್ದ? ನಿಂತ್ಕೊಂಡು ಜಪ ಮಾಡ್ದ. ಅದು ಒಂಟಿ ಕಾಲ್ನಲ್ಲಿ ನಿಂತ್ಕೊಂಡು ಜಪ ಮಾಡ್ದ. ಎಷ್ಟು ತಿಂಗಳುಗಳ ಕಾಲ ಧ್ರುವ ಮಹಾರಾಜ ತಪಸ್ಸನ್ನು ಮಾಡಿತ್ತು? 5 ತಿಂಗಳುಗಳ ಕಾಲ ವಿಶೇಷವಾದ ತಪಸ್ಸು. 6ನೇ ತಿಂಗಳಿಗೆ ಅಲ್ಲಿ ವಾಸುದೇವ ಒಲಿದಿದ್ದಾನೆ. ಈ ಸಂದರ್ಭ ಹಾಗಾದ್ರೆ ಅವನ ತಪಸ್ಸು ಹೇಗಿತ್ತು? ತಪಸ್ಸನ್ನು ಮಾಡೋದು ಅನ್ನೋದನ್ನ ಈ ಚಿಕ್ಕ ಧ್ರುವನನ್ನು ನೋಡಿ ಕಲಿಬೇಕು. ನಾವು ಚಾತುರ್ಮಾಸ್ಯ ವ್ರತ ಬಂದ್ರೆ ಹೆದರ್ಕೊಂಡು ಹೋಗ್ತಾ ಇರ್ತೀವಿ. ಏಕಾದಶಿ ವ್ರತ ಅಂದ್ರೆ ಮಕ್ಕಳಿಗೆ ಮಾಡಿಸ್ಬಾರ್ದು, ಚಾತುರ್ಮಾಸ್ಯ ವ್ರತ ಮಕ್ಕಳ ಕೈಲಿ ಮಾಡಿಸ್ಬಾರ್ದು ಅಂತಿರ್ತೀವಿ. ಆದ್ರೆ ಧ್ರುವ ಮಹಾರಾಜನ ಈ ತಪಸ್ಸನ್ನು ನೋಡಿದ್ರೆ ಇದು ಯಾವ ಏಕಾದಶಿ, ಯಾವ ಚಾತುರ್ಮಾಸ್ಯ ಯಾವುದಕ್ಕೂ ಸಮಾನ ಅಲ್ಲ. ಅಷ್ಟು ಘೋರವಾದ ಈ ತಪಸ್ಸು ಧ್ರುವ ಮಹಾರಾಜಂತು. ಹೇಗ್ ಮಾಡಿದ ಅವನ ತಪಸ್ಸು? ಮೊದಲನೇ ತಿಂಗಳು ಅವನ ತಪಸ್ಸು ಹೇಗಿತ್ತು ಅಂದಾಗ ಅವನು 3 ದಿವಸಕ್ಕೆ ಒಂದು ಹಣ್ಣು ತಿಂತಾ ಇರ್ತಾ ಇದ್ನಂತೆ. 1 ತಿಂಗಳು ಇಡೀ ತಪಸ್ಸು, 3 ದಿವಸಕ್ಕೊಮ್ಮೆ ಒಂದು ಹಣ್ಣು ತಿನ್ನೋದು. ಏನ್ ಹಣ್ಣನ್ನು ತಿಂತಾ ಇದ್ದ? ಬೋರೆ ಹಣ್ಣನ್ನು ತಿಂತಾ ಇದ್ದ. ಬೋರೆ ಹಣ್ಣು ನಮಗೆ ಗೊತ್ತಿದೆ ಎಷ್ಟು ಚಿಕ್ಕದಾಗಿರುತ್ತೆ ಆ ಹಣ್ಣು. ಅದನ್ನು 10 ತಿಂತಾರೆ ಮಕ್ಕಳಿಗೆ ಕೊಟ್ರೆ. ಆದ್ರೆ ಈ ಧ್ರುವ 3 ದಿವಸಕ್ಕೆ ಒಮ್ಮೆ ಬೋರೆ ಹಣ್ಣನ್ನು ತಿಂತಾ ಇದ್ದ. ಆಮೇಲೆ ಮತ್ತೆ ತಿನ್ನೋದು ಯಾವಾಗ? ಇನ್ನು 3 ದಿವಸ ಬಿಟ್ಮೇಲೆ. ಹೀಗೆ 1 ತಿಂಗಳಿನಲ್ಲಿ 3 ದಿವಸ ಬಿಟ್ಟು ಒಂದು ಬೋರೆ ಹಣ್ಣನ್ನು ತಿನ್ನೋದು. ಇದು ಮೊದಲನೇ ತಿಂಗಳಿನ ತಪಸ್ಸು ಧ್ರುವ ಮಹಾರಾಜನದು. ಇನ್ನು 2ನೇ ತಿಂಗಳಿನ ತಪಸ್ಸು ಹೇಗಿತ್ತು? 2ನೇ ತಿಂಗಳಿಗೆ ಬಂದಾಗ ಬೋರೆ ಹಣ್ಣು ಬಿಟ್ಟಾಯ್ತು, ಅದರ ಕಥೆ ಮುಗೀತು. 6 ದಿವಸಕ್ಕೆ ತಗೊಳ್ಳೋದಂತೆ. ಈಗ 6 ದಿವಸಕ್ಕೆ ಏನ್ ತಗೊಳ್ತಾ ಇದ್ದ? ಅಲ್ಲಿ ಎಲೆ ಬಿದ್ದಿರತ್ತಲ್ಲ, ಅದು ಕೂಡ ಒಣಗಿದ ಎಲೆ, ಹಸಿಯಾದ ಎಲೆ ಅಲ್ಲ, ಒಣಗೋಗಿದ ಎಲೆ, ಅದನ್ನು ತಿನ್ಬೇಕು, ಹುಲ್ಲನ್ನು ತಿನ್ಬೇಕು. ಇದನ್ನು ತಿಂತಾ ಇದ್ನಂತೆ ಧ್ರುವ ಮಹಾರಾಜ. ಇದು 6 ದಿವಸಕ್ಕೊಮ್ಮೆ. ಹಾಗಾದ್ರೆ 2ನೇ ತಿಂಗಳಿನ ತಪಸ್ಸಿನಲ್ಲಿ 6ನೇ ದಿವಸಕ್ಕೆ ಎಲೆ ಹುಲ್ಲು ಅದು ತಿನ್ನೋದು, ಆಮೇಲೆ ಇನ್ನು 6 ದಿವಸ ಬಿಟ್ಟು ಎಲೆ ಹುಲ್ಲನ್ನು ತಿನ್ನೋದು. ಇದು 2ನೇ ತಿಂಗಳಿನ ತಪಸ್ಸು. ಇನ್ನು 3ನೇ ತಿಂಗಳಿನ ತಪಸ್ಸಿಗೆ ಬರೋಣ. 3ನೇ ತಿಂಗಳಿನಲ್ಲಿ ಏನಾಯ್ತು? 9 ದಿವಸಕ್ಕೆ ಒಂದು ತಗೊಳ್ಳೋದಂತೆ. 9 ದಿವಸಕ್ಕೆ. ಹಾಗಾದ್ರೆ ಏನ್ ತಗೊಳ್ತಾ ಇದ್ದ 9 ದಿವಸ ಕಳೆದ ಮೇಲೆ? ಅಂದ್ರೆ ಆ 9 ದಿವಸ ಕಳೆದ ಮೇಲೆ ಅವ್ನು ನೀರನ್ನು ತಗೊಳ್ತಾ ಇದ್ನಂತೆ. ಅದೇನು ತುಂಬಾ ದೊಡ್ಡ ಪಾತ್ರೆ ನೀರನ್ನು ತುಂಬಿಸ್ಕೊಂಡಲ್ಲ, ತುಂಬಾ ಚಿಕ್ಕದಾಗಿ ಬೊಗಸೆ ನೀರೇನಿರ್ತಾರೆ, ಸುಮ್ಮನೆ ಆಚಮನ ಮಾಡಿದಾಗ ಅಷ್ಟೇ, ಅದು ಇನ್ನೂ ಕೂಡ ಅಷ್ಟೇ, ಅಂಥ ತುಂಬಾ ಅಲ್ಪ ಪ್ರಮಾಣದಲ್ಲಿ ಆ ನೀರನ್ನು ತಗೊಳ್ತಾ ಇದ್ದ. ಇದು 9 ದಿವಸಕ್ಕೆ. ಹಾಗಾದ್ರೆ 9 ದಿವಸ ಆದ್ಮೇಲೆ ನೀರನ್ನು ಕುಡಿಯೋದು, ಮತ್ತಿನ್ನು 9 ದಿವಸ ಆದ್ಮೇಲೆ ನೀರನ್ನು ತಗೊಳ್ಳೋದು. ಹೀಗೆ 1 ತಿಂಗಳ ಕಾಲ, ಅಂದ್ರೆ 3ನೇ ತಿಂಗಳಿನ ತಪಸ್ಸು ಮುಗಿದೋಯ್ತು. ಇದು 4ನೇ ತಿಂಗಳಿನ ತಪಸ್ಸಿಗೆ ಬಂದ್ರು. 4ನೇ ತಿಂಗಳಿನ ತಪಸ್ಸಂತೂ ಇನ್ನೂ ಭಯಾನಕ. ಆಗ 12 ದಿವಸಕ್ಕೊಮ್ಮೆ ತಗೊಳ್ಳೋದು. ಏನ್ ತಗೊಳ್ಳೋದು? ನೀರನ್ನು ಒಂದೊಂದೇ ಬಿಡ್ತಾ ಬಂದಿದ್ದಾನೆ ಎಲ್ಲಾ ತಿಂಗಳಿನಲ್ಲಿ ಒಂದೊಂದು. ಈ ತಿಂಗಳಿನಲ್ಲಿ ತಾನು 12 ದಿವಸಕ್ಕೊಮ್ಮೆ ತಾನು ಗಾಳಿಯನ್ನ ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಂತೆ. ಹಾಗಾದ್ರೆ ಗಾಳಿಯನ್ನ 12 ದಿವಸಕ್ಕೊಮ್ಮೆ ತಗೊಳ್ತಾ ಇದ್ದ ಅಂದ್ರೆ ಉಸಿರಾಟವನ್ನ ಹೇಗೆ ನಿಲ್ಲಿಸ್ಕೊಂಡಿದ್ದ, ಸ್ತಂಭನ ಮಾಡ್ಬಿಟ್ಟಿದ್ದ. ಅಂದ್ರೆ ಅಷ್ಟು ಗಟ್ಟಿಯಾಗಿ ಒಮ್ಮೆ ಕೂತ ಅಂದ್ರೆ ಬಿಗಿಯಾಗಿ. ನಾವೆಲ್ಲ ಪ್ರಾಣಾಯಾಮವನ್ನ ಮಾಡೋದಿದೆ. ಪ್ರಾಣಾಯಾಮ ಅಂದ್ರೆ ಸುಮ್ಮನೆ ಮೂಗ್ ಮುಟ್ಕೊಂಡು ಮಾಡೋದು ಅಂತ ಚಿಕ್ಕ ಮಕ್ಕಳಿಗೆ ಸಂಧ್ಯಾ ವಂದನೆ ಟೈಮ್ನಲ್ಲಿ ಹೇಳ್ಕೊಟ್ಟಿದ್ದಾರೆ. ಮೂಗ್ ಮುಟ್ಕೊಳ್ಳೋದಷ್ಟೇ ಅಂತ. ಮೂಗ್ ಮುಟ್ಟೋದಲ್ಲ, ಅದು ಒಂದು ಕ್ಷಣದಲ್ಲಿ ಗಟ್ಟಿಯಾಗಿ ಉಸಿರನ್ನ ಬಿಗಿಯಾಗಿ ಹಿಡ್ಕೊಂಡು ದೇವರ ಧ್ಯಾನ ಮಾಡ್ಬೇಕಲ್ಲ, ಆ ಥರ 12 ದಿವಸ ನಿರಂತರವಾಗಿ ಉಸಿರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಧ್ಯಾನ ಮಾಡ್ತಾ ಇದ್ದ. ಆಮೇಲೆ ಒಂದ್ಸಲಿ ಗಾಳಿಯನ್ನು ತಗೊಳ್ತಾ ಇದ್ದ. ಈ ತರ ಈ 4ನೇ ತಿಂಗಳಿನ ತಪಸ್ಸು ಮುಕ್ತಾಯ ಆಯ್ತು. ನಮಗೇನ್ ಭಯ ಆಗ್ತಾ ಇದೆ ಅಂದ್ರೆ 1ನೇ ತಿಂಗಳಲ್ಲಿ ಬೋರೆ ಹಣ್ಣಿನ ಕಥೆ ಆಯ್ತು. 2ನೇ ತಿಂಗಳಿಗೆ ಬಂದ ಆಗ ಒಣಗಿದ ಹುಲ್ಲು ಎಲೆ ಅದನ್ನ ತಗೊಂಡ. 3ನೇ ತಿಂಗಳಿಗೆ ಬಂದಾಗ ನೀರ್ನಲ್ಲಿದ್ದ. 4ನೇ ತಿಂಗಳಿಗೆ ಬಂದಾಗ ಗಾಳಿಗೆ ಬಂದ. ಇನ್ನು 5ನೇ ತಿಂಗಳಲ್ಲಿ ಇನ್ನೇನ್ ಮಾಡ್ತಾನೆ ಇವನು ಅಂತ. 5ನೇ ತಿಂಗಳಲ್ಲಿ ಏನಾಯ್ತು ಅಂದ್ರೆ ಉಸಿರು ಕಟ್ಕೊಂಡು ಇಡೀ ತಿಂಗಳು ತಪಸ್ಸು, ಪ್ರಾಣಾಯಾಮ ಗಟ್ಟಿಯಾಗಿ. ಪ್ರಾಣಾಯಾಮ 1 ನಿಮಿಷದ ಪ್ರಾಣಾಯಾಮ ಅಲ್ಲ, 1 ತಿಂಗಳಿನ ಪ್ರಾಣಾಯಾಮ ಹಂಗ್ ಹಿಡ್ದಿದ್ದಾನೆ. ಇವನು ಉಸಿರು ಬಿಗಿ ಹಿಡ್ದಿದ್ದಕ್ಕೆ ಮೇಲೆ ದೇವಾನು ದೇವತೆಗಳೆಲ್ಲ ಅಲಗಾಡ್ತಾ ಇದ್ದಾರೆ. ಲೋಕ ಇಡೀ ಆ ಕಡೆ ಈ ಕಡೆ ಆಗ್ತಾ ಇದೆ. ಹೆದರಿಕೆ ಶುರು ಆಗೋಯ್ತು. ಚಿಕ್ಕ ಮಗು ಯಾರೋ ಇಲ್ಲಿ ತಪಸ್ ಮಾಡ್ತಾ ಇದ್ದಾನೆ ಭೂಮಿಯಲ್ಲಿ, ಇಡೀ ಭೂಮಂಡಲವನ್ನೇ ಅಲ್ಲಾಡಿಸ್ತಾ ಇದ್ದಾನೆ ಇವನು ಅಂತ. ಅದು ಯಾಕೆ ಅಂದ್ರೆ
ದೇವರನ್ನ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದಾನೆ, ದೇವರನ್ನ ಗಟ್ಟಿ ಹಿಡಿದು ಬಿಟ್ಟಿದ್ದಾನೆ. ದೇವರನ್ನ ಯಾವಾಗ ಗಟ್ಟಿ ಹಿಡಿದ್ರೋ ಎಲ್ಲಾ ಕಡೆ ಇರೋ ದೇವರು ಇವನ್ ಕಡೆ ದೃಷ್ಟಿ ಹಾಕ್ತಾ ಇದ್ದಾನೆ, ಧ್ರುವನ ಮೇಲೆ, ಇವನ್ಗೆ ಅನುಗ್ರಹ ಮಾಡ್ಬೇಕು ಅಂತ. ದೇವರಿದ್ರೆ ನಮ್ಮಲ್ಲಿ ಚೆನ್ನಾಗಿ ನಾವು ಉಸಿರಾಟ ಆಡ್ಬೋದು. ಎಲ್ಲಾ ದೇವತೆಗಳು ಕಷ್ಟ ಆಗ್ಲಿಕ್ಕೆ ಶುರು ಆಯ್ತು. ಯಾಕೆ? ಧ್ರುವನ ಮೇಲೆ ದೇವರಿಗೆ ಪ್ರೀತಿ ಜಾಸ್ತಿ ಆಗಿದೆ, ಎಲ್ಲಾ ಕಡೆ ಇರೋ ದೇವರಿಗೆ. ಕೊನೆಗೆ 6ನೇ ತಿಂಗಳಿಗೆ ಈ ಭಗವಂತ ವಾಸುದೇವ ಮುಂದೆ ಬಂದೇ ಬಿಟ್ಟ. ಯಾಕೆ ಬಂದ ಅಂದ್ರೆ, ದೇವತೆಗಳೆಲ್ಲ ಹೋದ್ರು, ಇವನ್ ತಪಸ್ಸನ್ನು ದಯವಿಟ್ಟು ನಿಲ್ಸಪ್ಪ, ನಮ್ಮ ಕೈಲಿ ಆಗ್ತಾ ಇಲ್ಲ ದೇವರೇ ಅಂತ. ಆಗ ಆಯ್ತು, ನಾನು ನಿಮಗೆ ಅನುಗ್ರಹ ಮಾಡ್ತೀನಿ ಅಂತ ಸೀದಾ ದೇವರು ಗರುಡನ ಮೇಲೆ ಕೂತ್ಕೊಂಡು ಕೆಳಕ್ಕೆ ಓಡ್ ಬಂದು ಧ್ರುವನ ಮುಂದೆ ನಿಂತಿದ್ದಾನೆ. ನಿಂತಾಗ ಧ್ರುವ ಕಣ್ ತೆಗಿತಾ ಇಲ್ಲ, ಮಗು ಪೂರ್ತಿ ಲೀನ, ಅದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ದೇವರಲ್ಲಿ. ಮಗುವಿನ ಕಣ್ಣನ್ನು ಹೇಗ್ ತೆರೆಯೋದು? ಮಗು ಏಳು ನನ್ನ ನೋಡು ಅಂತಂದ್ರೆ ಏನು ನೋಡ್ತಾ ಇಲ್ಲ. ಆಗ ಭಗವಂತ ಉಪಾಯ ಮಾಡಿದ್ದಂತೆ. ಏನು ಉಪಾಯ ಮಾಡ್ದ? ಇವನು ಒಳಗಡೆ ನನ್ನನ್ನು ನೋಡ್ತಾ ಇದ್ದಾನಲ್ವಾ, ಅಲ್ಲಿಂದ ನಾನು ಮರೆ ಆಗ್ತೀನಿ, ಆಗ ನನ್ನನ್ನು ನೋಡ್ಲೇಬೇಕು ಅಂತ. ಇವನು ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡ್ತಾ ಇದ್ದ. ಅವನ ಮನಸ್ಸಿನಲ್ಲಿ ದೇವರು ಕಾಣ್ತಾ ಇದ್ದ. ದಿಢೀರಂತ ಕಾಣಿಸ್ತಿಲ್ಲ ಒಂದು ಕ್ಷಣ. ಆಗ ತಕ್ಷಣ ಕಣ್ಣನ್ನು ತೆಗೆದ. ಎಲ್ಲಿ ಹೋದ ದೇವರು ಅಂತ. ಎಲ್ಲಿ ಹೋಗೋದೇನೋ, ಮುಂದೆ ಬಂದು ನಿಂತಿದ್ದಾನೆ, ಗರುಡನ ಮೇಲೆ ಕೂತ್ಕೊಂಡು ಆ ಕಡೆ ದರ್ಶನ ಕೊಟ್ಟಿದ್ದಾನೆ. ದರ್ಶನ ಕೊಟ್ಟ ಕೂಡಲೇ ತುಂಬಾ ಸಂತೋಷ ಆಗೋಯ್ತು ಧ್ರುವನಿಗೆ. ಏನಾಗತ್ತೆ ಈ ಸಂದರ್ಭದಲ್ಲಿ? ಇಷ್ಟು ತಿಂಗಳುಗಳ ಕಾಲ ಕಷ್ಟಪಟ್ಟಿದ್ದಕ್ಕೆ ಕೊನೆಗಂತೂ ನನಗೆ ದೇವರ ದರ್ಶನ ಕೊಟ್ಟ. ಕಣ್ಣೀರನ್ನ ಸುರಿಸ್ತಾ ಇದ್ದ ನಿರಂತರವಾಗಿ ಧ್ರುವ ಮಹಾರಾಜ. ಆ ಕಣ್ಣೀರು, ಆನಂದ ಬಾಷ್ಪ ನಿರಂತರ ಬರ್ತಾ ಇದೆ. ಆಗ ವಾಸುದೇವ ಪ್ರತ್ಯಕ್ಷನಾಗಿದ್ದಾನೆ, ಅವನು ಸ್ತೋತ್ರ ಮಾಡಬೇಕು ಅಂತ ಹೊರಡ್ತಾನೆ ಧ್ರುವ. ಆದ್ರೆ ಯಾಕೋ ಆಗ್ತಾನೆ ಇಲ್ಲ ಸ್ತೋತ್ರ ಮಾಡ್ಲಿಕ್ಕೆ. ಅವನಿಗೆ ಎಲ್ಲ ಗೊತ್ತಿದೆ ದೇವರ ಬಗ್ಗೆ, ಆದ್ರೆ ಬಾಯ್ ಬಿಟ್ಟು ಶಬ್ದನೇ ಯಾಕೋ ಬರ್ತಾ ಇಲ್ಲ. ಅದು ಯಾಕೆ ಅಂದ್ರೆ, ಸುಮಾರು ದಿವಸ ಆಗ್ಬಿಟ್ಟಿರುತ್ತೆ, ನಮಗ್ ಬೇಕಾದವರು ಸಿಕ್ಕಿರಲ್ಲ. ಯಾವಾಗ್ಲೋ ಒಮ್ಮೆ ಬಂದಾಗ ತುಂಬಾ ಆನಂದ ಆಗ್ಬಿಡತ್ತೆ, ಏನ್ ಮಾತಾಡ್ಬೇಕು ಅವ್ರ ಜೊತೆ ಗೊತ್ತಾಗಲ್ಲ. ಆದ್ರೆ ಕೊನೆಗೆ ಏನೋ ಒಂದು ಮಾತಾಡ್ಬಿಡ್ತೀವಿ. ಆದ್ರೆ ಇವನಿಗೆ ಒಲಿದವನು ಸಾಕ್ಷಾತ್ ಪರಮಾತ್ಮನೇ ಗರುಡನ ಮೇಲೆ ಕೂತ್ಕೊಂಡು ಹೀಗೆ ಬಂದಿದ್ದಾನೆ. ಅವ್ನು ನೋಡಿದಾಗ ಯಾಕೋ ಬರ್ತಾನೆ ಇಲ್ಲ. ಅದು ಯಾಕೆ ಬರ್ಲಿಲ್ಲ ಅಂದ್ರೆ, ಅದು ಮಾತಾಡ್ಬೇಕಾದ್ರೆ ಈ ಮಾತು ಸರಿಯಾಗಿ ಹೊರಗೆ ಬರಬೇಕು ಅಂತ ಆದ್ರೆ ಅಗ್ನಿ ರೂಪಿ ಪರಮಾತ್ಮ ಅನುಗ್ರಹ ಆಗ್ಬೇಕಂತೆ. ಅಂದ್ರೆ ಅಗ್ನಿ ದೇವರ ಒಳಗಡೆ ಇರೋ ದೇವರ ಅನುಗ್ರಹ ಮಾಡ್ಬೇಕು ಅಂತ. ಆ ಅಗ್ನಿ ಪ್ರಚೋದನೆ ಕೊಡ್ಬೇಕಂತೆ ಅಗ್ನಿ ದೇವರಿಗೆ. ಯಾರು ಪ್ರಚೋದನೆ ಕೊಡ್ಬೇಕು? ದೇವರೇ. ಯಾಕಂದ್ರೆ ಮಾತಿಗೆ ಅಭಿಮಾನಿ ದೇವತೆ ಅಗ್ನಿ. ಅಗ್ನಿಗೆ ಪ್ರಚೋದನೆ ಕೊಡ್ಬೇಕು ಅಂದ್ರೆ ಯಾರು ಕೊಡ್ಬೇಕು? ದೇವರೇ ಬರಬೇಕು. ಅದಕ್ಕೆ ಬರ್ತಾ ಇಲ್ಲ ದೇವರು. ಒಳಗಡೆ ಬಂದು ಅವನು ಪ್ರಚೋದನೆ ಕೊಟ್ರೆ ಅಗ್ನಿದೇವ ಹೇಳ್ತಾನೆ, ನೋಡು ಧ್ರುವ ಹೀಗೆ ಸ್ತೋತ್ರ ಮಾಡು ಅಂತ. ಆಗ ಅವನು ಧ್ರುವ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಗ್ನಿದೇವ ಸುಮ್ಮನಾಗ್ಬಿಟ್ಟಿದ್ದಾನೆ, ಯಾಕೆ? ದೇವರ ಅಪ್ಪಣೆ ಆಗ್ಲಿಲ್ಲ. ಆಗ ದೇವರೇ ತಾನು ತನ್ನ ಪಾಂಚಜನ್ಯ ಶಂಖ ತಗೊಂಡು ಈ ಧ್ರುವ ಮಹಾರಾಜನ ಕೆನ್ನೆಗೆ ಸ್ಪರ್ಶ ಮಾಡ್ತಾನೆ, ಚೂರು ಮುಟ್ಟಿಸ್ತಾನೆ. ಮುಟ್ಟಿಸಿದ ಕೂಡ್ಲೆ ದಡ 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 ಸ್ತೋತ್ರ ಪ್ರಾರಂಭ ಆಗತ್ತೆ. ಧ್ರುವ ಮಹಾರಾಜನ ಬಾಯಿಂದ ಹೊರಗೆ ಬರ್ತಾ ಇದೆ. ಅದು ಯಾಕೆ ಬಂತು ಅಂದ್ರೆ, ಪಾಂಚಜನ್ಯ ಶಂಖಕ್ಕೆ ಅಭಿಮಾನಿ ದೇವತೆ ಯಾರು? ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿ ಒಲದ್ಲು ಧ್ರುವನಿಗೆ. ದಿಢೀರಂತ ಸ್ತೋತ್ರ ಪ್ರಾರಂಭ ಆಯ್ತು. ಅಗ್ನಿದೇವರಿಗೆ ಪ್ರಚೋದನೆ ಆಯ್ತು, ನೋಡು ಸ್ತೋತ್ರ ಮಾಡಿಸು ಅಂತ. ಆಗ ದಿಢೀರಂತ ಸ್ತೋತ್ರವನ್ನ ಮಾಡಿಸಿದ ಯಾರು? ಈ ಧ್ರುವ ಮಹಾರಾಜನ ಕೈಲಿ ಅಗ್ನಿದೇವ. ಆಗ ಧ್ರುವ ಏನ್ ಸ್ತೋತ್ರ ಮಾಡ್ದ? ಈ ಶ್ಲೋಕವನ್ನ ಎಲ್ಲ ಮಕ್ಕಳು ಕೂಡ ಕಂಠಪಾಠ ಮಾಡ್ಕೊಳ್ಬೇಕು. ಮಕ್ಕಳಷ್ಟೇ ಅಲ್ಲ, ಎಲ್ಲ ಹಿರಿಯರು ಕೂಡ, ಮನೆಯಲ್ಲಿರೋರೆಲ್ಲ ಈ ಸ್ತೋತ್ರವನ್ನ ಪ್ರತಿನಿತ್ಯ ನಾವು ಹೇಳ್ಕೊಳ್ಬೇಕು. ಒಂದೇ ಒಂದು ಶ್ಲೋಕ, ಅನೇಕ ಶ್ಲೋಕವನ್ನ ಅಲ್ಲಿ ಹೇಳೋದಿದೆ ಧ್ರುವ ಮಹಾರಾಜ. ಅಲ್ಲಿ ಮೊದಲನೇ ಶ್ಲೋಕ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ. ಇದರ ಅರ್ಥ ಇಷ್ಟೇ, ಭಗವಂತ ನನ್ನ ಒಳಗಡೆ ಬಂದು ಪ್ರಚೋದನೆ ಕೊಟ್ಟು ನನ್ನ ಮುಖಾಂತರ ಅವನೇ ತನ್ನ ಸ್ತೋತ್ರವನ್ನು ಮಾಡಿಸ್ಕೊಂಡ ಅಂತ ಹೀಗೆ ಹೇಳ್ತಾ ಹೋಗ್ತಾನೆ. ಒಂದು ಮಾತು ಹೇಳ್ತಾನೆ ಧ್ರುವ, ಚಿಕ್ಕ ಮಗು ಆದ್ರೆ ಎಂಥ ಬುದ್ಧಿ ನೋಡಿ ಅವನಿಗೆ. ಅವನು ಹೇಳ್ತಾನೆ, ನನಗೆ ದೇವರೇ ನಿನ್ನ ಧ್ಯಾನದಲ್ಲಿ ಸಿಗೋ ಆನಂದ ಮತ್ತಿನ್ನೆಲ್ಲೂ ಸಿಗಲ್ಲ ಅಂತ. ಈಗಿನ ಕಾಲದಲ್ಲಿ ಮಕ್ಕಳನ್ನ ನಾವು ನೋಡ್ತೀವಿ, ಮಕ್ಕಳು ಒಂದು ಆಟ ಆಡ್ತಾ ಇರುತ್ತೆ, ಅದು ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇರುತ್ತೆ. ಧ್ರುವ ಮಹಾರಾಜ ತಾನು ಯಾವುದೇ ಒಂದು ಆಟದ ವಸ್ತುಗಳನ್ನ ಆ ಚಿಕ್ಕ ವಯಸ್ಸಲ್ಲಿ ಬಿಟ್ಬಿಟ್ಟಿದ್ನಂತೆ. ರಾಜಪುತ್ರ, ವಸ್ತುತಃ ರಾಜಕುಮಾರ ಎಲ್ಲ ಬಿಟ್ಟಿದ್ದ. ಧ್ರುವನ ಚರಿತ್ರೆಯಲ್ಲಿ ಅದನ್ನ ಕೊನೆಗೆ ಹೇಳ್ತಾರೆ, ಈ ಚಿಕ್ಕ ಹುಡುಗ ಯಾರು ಈ ಆಟ ಪಾಠ ಇದನ್ನೆಲ್ಲ ಬಿಟ್ಬಿಟ್ಟಿದ್ದ, ಯಾವುದು ಬೇಡ ಅಂತ ಬರೀ ದೇವರ ಧ್ಯಾನ ಮಾಡಬೇಕು ಅಂತಾನೆ ಮುಳುಗಿದ ಅಂತ ಧ್ರುವ ಮಹಾರಾಜ ತಾನು ಈ ವಾಸುದೇವನನ್ನ ಸ್ತೋತ್ರ ಮಾಡ್ದ. ಬಹಳ ಸಂತೋಷ ಆಯ್ತು. ಇನ್ನು ಯೋಚನೆ ಮಾಡಬೇಡ, ನೀನು ಉತ್ತಮವಾದ ಲೋಕವನ್ನ ಪಡಿತೀಯ, ಧ್ರುವಲೋಕ. ಆ ಧ್ರುವಲೋಕ ಅಂದ್ರೇನು? ಶಿಂಶುಮಾರ ಪರಮಾತ್ಮ ಏನಿದ್ದಾನೆ ಅವನ ಈ ಪುಚ್ಛ ಅಂದ್ರೆ ಬಾಲದಲ್ಲಿ ಇರುವಂಥ ಲೋಕ.
ಆ ಧ್ರುವಲೋಕ. ಈ ಸಪ್ತರ್ಷಿಗಳೆಲ್ಲ, ಎಲ್ಲ ಗ್ರಹಗಳೆಲ್ಲ ಆ ಲೋಕದ ಸುತ್ತಲೂ ಸುತ್ತುತ್ತಾ ಇರ್ತಾರೆ. ಅಂಥ ಲೋಕದಲ್ಲಿ ಧ್ರುವ ಮಹಾರಾಜ ಮೆರಿತಾನೆ, ತುಂಬಾ ಎತ್ತರದ ಸ್ಥಾನದಲ್ಲಿ. ಅಷ್ಟೇ ಅಲ್ಲ, ಧ್ರುವನಿಗೆ ವರ ಕೇಳು, ನಾನು ಕೊಡ್ತೀನಿ ಅಂತ ಅಂತಾನೆ. ಅಂದು ಕೂಡಲೇ ಧ್ರುವ ಮಹಾರಾಜ ಆ ಚಿಕ್ಕತನವನ್ನ ತೋರಿಸ್ದಾಗ ಅನ್ಸತ್ತೆ, ಎಷ್ಟೇ ಆದ್ರೂ ಚಿಕ್ಕ ಹುಡುಗ ಕೇಳೇ ಬಿಡ್ತಾನೆ. ಏನು, ನನಗೆ ವಾಪಸ್ ಹೋಗಿ ನನಗೆ ನನ್ನ ತಂದೆಯ ತೊಡೆ ಮೇಲೆ ಕೂಡ್ಬೇಕು, ನನಗೆ ಸಿಂಹಾಸನ ಸಿಗ್ಬೇಕು ಅಂತ ಕೇಳಬಿಟ್ಟೆ. ಕೇಳಿದ ಕೂಡ ಆಯ್ತು ಅಸ್ತು, ನಾನು ವರ ಕೊಡ್ತೀನಿ ಅಂತ ದೇವರು ವರ ಕೊಟ್ಟ. ಆಮೇಲೆ ಅದೇ ಚಿಕ್ಕ ಮಗುವಾಗಿದ್ದ ಧ್ರುವ ಪಶ್ಚಾತ್ತಾಪ ಪಡ್ತಾನೆ, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ. ಮೋಕ್ಷ ಕೇಳಿದ್ರೆ ಮೋಕ್ಷವನ್ನೇ ಕೊಟ್ಬಿಡ್ತಾ ಇದ್ದ ದೇವರು, ಈ ಮೋಕ್ಷವನ್ನ ಕೇಳೋದ್ರ ಬದಲು ಒಂದು ಲೌಕಿಕವಾದ ಒಂದು ರಾಜನಾಗ್ಬೇಕು, ಸಿಂಹಾಸನ ಏರ್ಬೇಕು ಅಂತ ಕ್ಷುದ್ರ ಫಲವನ್ನ ನಾನು ಕೇಳ್ಬಿಟ್ನಲ್ಲ, ಛೇ ಅಂತ ಅನ್ಕೊಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಆಯ್ತಿರ್ಲಿ, ದೇವರ ಸಂಕಲ್ಪ. ಬಾಯಿಂದ ಸ್ತೋತ್ರ ಅವನೇ ಮಾಡಿಸ್ಕೊಂಡ, ಬಾಯಿಂದ ವರವನ್ನು ಅವನೇ ಹೀಗೆ ಕೇಳಿಸ್ಕೊಂಡ. ಏನ್ ಮಾಡೋದು ಅಂತ ತಾನು ವಾಸುದೇವನಿಗೆ ನಮಸ್ಕಾರ ಮಾಡ್ದ. ಆಮೇಲೆ ವಾಪಸ್ಸು ಬರ್ತಾನೆ ಧ್ರುವ. ವಾಪಸ್ಸು ಬಂದಾಗ ನಾರದರಷ್ಟೊತ್ತಿಗೆ ಸೂಚನೆ ಕೊಟ್ಟಿರ್ತಾರೆ ಉತ್ತಾನಪಾದ ರಾಜನಿಗೆ, ನಿನ್ನ ಮಗ ಬರ್ತಾ ಇದ್ದಾನೆ ಅಂತ. ಸುನೀತಿ, ಸುರುಚಿ ಎಲ್ಲರೂ ಕಾಯ್ಕೊಂಡಿದ್ದಾರೆ. ಇವನು ಹತ್ರಕ್ಕೆ ಬಂದಾಗ ಈ ಸುರುಚಿಯ ಹತ್ತಿರ ಹೋಗಿ ಅವಳ ಕಾಲಿಗೆ ಬೀಳ್ತಾನೆ ಧ್ರುವ. ಯಾರಾದ್ರೂ ಹೀಗ್ ಮಾಡ್ತಾರ? ಚಿಕ್ಕ ವಯಸ್ಸಿನ ಹುಡುಗ ಕೋಪದಿಂದ ಅವಳ ಮಾತಿನಿಂದಾನೇ ಹೋಗಿದ್ ಕಾಡಿಗೆ. ವಾಪಸ್ ಬಂದ್ಮೇಲೆ ಆ ಸುರುಚಿ ಯಾರು ಇವನನ್ನ ಕಾಡಿಗೆ ಕಳಿಸಿರ್ತಾಳೋ ಅವಳ ಪಾದಕ್ಕೆ ಹೋಗಿ ಬೀಳ್ತಾನೆ. ಸುರುಚಿಗೆ ತಡಿಲಿಕ್ಕಾಗಲ್ಲ, ಅವಳೊಂದು ಆಶೀರ್ವಾದ ಮಾಡ್ತಾಳೆ. ಎಂಥ ಆಶೀರ್ವಾದ ಮಾಡ್ತಾಳೆ ಅಂದ್ರೆ, ಚಿರಂಜೀವಿ ಭವ, ನೀನು ದೀರ್ಘಕಾಲ ಆಯುಷ್ಯವಂತನಾಗಿ ಬಾಳು ಅಂತ. ಯಾರಾದ್ರೂ ಹೀಗೆ ಕಾಡಿಗೆ ಕಳಿಸ್ತವ್ರು ಮತ್ತೆ ದೀರ್ಘವಾಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾರೆ. ಬಂದೇ ಬಿಡ್ತು. ಅದು ಯಾಕೆ ಬಂತು ಹೀಗೆ ಆಶೀರ್ವಾದ ಹೇಗ್ ಮಾಡಿದ್ಲು ಈ ಸುರುಚಿ ಅಂದ್ರೆ, ಅದಕ್ಕೆ ಕಾರಣ ಏನಂದ್ರೆ ಇಷ್ಟೇ ಅಂತೆ, ದೇವರನ್ನ ಯಾರು ಪೂರ್ಣವಾಗಿ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಕೆಟ್ಟವರು ಒಳ್ಳೆಯವರು ಆಗ್ಬಿಡ್ತಾರಂತೆ. ಹಾಗಾಗಿ ಸುರುಚಿಯು ಕೂಡ ಒಳ್ಳೆಯವಳು ಆಗ್ಬಿಟ್ಟಿದ್ದಾಳೆ. ಈ ಸಂದರ್ಭದಲ್ಲಿ ಸುನೀತಿಗೂ ಕಣ್ಣೀರ್ ಬರ್ತಾ ಇದೆ. ಚಿಕ್ಕ ಮಗು ಧ್ರುವನನ್ನ ಆಲಿಂಗನ ಮಾಡ್ಕೊಳ್ತಾಳೆ. ತುಂಬಾ ಸಂತೋಷ ಆಯ್ತಪ್ಪ, ಎಂಥ ದೊಡ್ಡ ಸಾಧನೆ ಅಂತ. ಆಗ ಧ್ರುವ ಮಹಾರಾಜನಿಗೆ ಒಂದು ಮೆರವಣಿಗೆಯನ್ನು ಮಾಡಿಸ್ತಾರೆ. ಏನ್ ಮೆರವಣಿಗೆಯನ್ನು ಮಾಡಿಸ್ತಾರೆ? ಹೆಣ್ಣಾನೆ ಮೇಲೆ ಕೂಡಿಸಿ ಮೆರವಣಿಗೆಯನ್ನು ಮಾಡಿಸ್ತಾರೆ. ಎಲ್ರಿಗೂ ಆಶ್ಚರ್ಯ, ಇದೇನು ಹೆಣ್ಣಾನೆ ಮೇಲೆ ಮೆರವಣಿಗೆ ಏನು ಅಂತ. ಅದೇನಂದ್ರೆ, ಒಂದು ನೀತಿಶಾಸ್ತ್ರದಲ್ಲಿ ಒಂದು ಮಾತಿದೆ, ಈ ರಾಜಕುಮಾರಿಯರಾದ್ರೆ ಅವರಿಗೆ ಮಂಗಳ ಕಾರ್ಯಕ್ರಮಗಳಲ್ಲಿ ಮೆರವಣಿಗೆ ಮಾಡಿಸ್ಬೇಕು ಅಂದ್ರೆ ಗಂಡಾನೆ ಮೇಲೆ ಕೂಡಿಸ್ಬೇಕಂತೆ. ಅದೇ ಈ ಧ್ರುವ ರಾಜಕುಮಾರ ಅಲ್ವಾ, ಅದಕ್ಕೆ ಹೆಣ್ಣಾನೆ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡೋದು ಇದೊಂದು ಕ್ರಮ. ಈ ರೀತಿಯಲ್ಲಿ ಹೆಣ್ಣಾನೆ ಮೇಲೆ ಮೆರವಣಿಗೆ ಎಲ್ಲ ಮಾಡಿಸಿದಾನೆ. ಉತ್ತಾನಪಾದ ರಾಜ ಬಂದು ತಪ್ಪಿಕೊಳ್ತಾನೆ ಧ್ರುವನನ್ನ. ಅವನು ಆನಂದ ಪಟ್ಟ, ನಿನಗೆ ನಾನು ನನ್ನ ರಾಜ್ಯ ಭಾರವನ್ನ ಕೊಡ್ತೇನೆ ಅಂತ ಒಂದಿಷ್ಟು ಕಾಲ ಆದ್ಮೇಲೆ ರಾಜ್ಯಭಾರವನ್ನ ತಾನು ಒಪ್ಪಿಸಿ ತಾನು ಕಾಡಿಗೆ ಹೊರಟು ಬಿಡ್ತಾನೆ ಉತ್ತಾನಪಾದ ರಾಜ. ಅದಾದ್ಮೇಲೆ ರಾಜ್ಯಭಾರವನ್ನ ಪೂರ್ತಿ ಧ್ರುವ ತಾನು ವಹಿಸ್ಕೊಂಡಿದ್ದಾನೆ. ಆಮೇಲೆ ಅವನ ವಿವಾಹ ಆಗತ್ತೆ. ವಿವಾಹ ಯಾರ ಜೊತೆ ಆಯ್ತು? ಶಿಂಶುಮಾರ ಪುತ್ರಿ, ಅವಳ ಹೆಸರು ಭೃಮಿ ಅಂತ. ಆ ಭೃಮಿಯಲ್ಲಿ ಇಬ್ಬರು ಮಕ್ಕಳನ್ನ ತಾನು ಪಡಿತಾನೆ. ಕಲ್ಪ ಅಂತ ಒಬ್ಬನ ಹೆಸರು, ಮತ್ತೊಬ್ಬನ ಹೆಸರು ವತ್ಸರ ಅಂತ. ಆಮೇಲೆ ವಾಯುಪುತ್ರಿ ಇಳೆ, ಆ ಇಳೆಯನ್ನ ಮದುವೆ ಆಗ್ತಾನೆ. ಇಳೆಯಲ್ಲಿ ಉತ್ಕಲ ಅಂತ ಮಗುವನ್ನು ಪಡಿತಾನೆ. ಹೀಗೆ ತಾನು ತನ್ನ ಸಾಂಸಾರಿಕ ಜೀವನದಲ್ಲಿ ಧ್ರುವರಾಜ ತಾನು ಮುಳುಗ್ತಾ ಹೋಗ್ತಾನೆ. ಇನ್ನು ಮುಂದೆ ಉತ್ತಮ ತಾನು ಯಾವುದೇ ಗೃಹಸ್ಥಾಶ್ರಮವನ್ನು ಅವನು ಸ್ವೀಕಾರ ಮಾಡಲಿಕ್ಕೆ ಹೋಗೋದೇ ಇಲ್ಲ, ಹಾಗೇ ಇರ್ತಾನೆ. ಆದರೆ ಒಂದು ಎಡವಟ್ಟಾಗುತ್ತೆ. ಯಾರಿಗೆ? ಉತ್ತಮನಿಗೆ, ಅಂದ್ರೆ ಧ್ರುವನ ತಮ್ಮನಿಗೆ. ಏನ್ ಎಡವಟ್ಟಾಯ್ತು? ಒಂದು ದಿವಸ ಬೇಟೆ ಆಡ್ಲಿಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ. ಹೋದಾಗ ಅಲ್ಲಿ ಕುಬೇರನ ಒಬ್ಬ ಭೃತ್ಯ ಯಕ್ಷ, ಅವನು ಇವನನ್ನ ಕೊಂದು ಬಿಡ್ತಾನೆ, ಉತ್ತಮನನ್ನ. ಅದು ಧ್ರುವನ ಕಿವಿಗೆ ಬೀಳತ್ತೆ. ಸಿಟ್ಟಾಯ್ತು, ಇವನು ನನ್ನ ತಮ್ಮನನ್ನು ಕೊಂದಿದ್ ಯಾರು ಅಂತ ಹುಡ್ಕೊಂಡು ಹೊರಟ. ಸೀದಾ ಕುಬೇರನ ಅಲಕಾಪಟ್ಟಣಕ್ಕೆ ಹೊರಟ. ಹೋಗಿ ಗೊತ್ತಾಯ್ತು ಯಾವ ಯಕ್ಷ ನನ್ನ ತಮ್ಮನನ್ನು ಕೊಂದಿದ್ದು ಅಂತ ತಾನು ಹುಡುಕಾಟ ಮಾಡ್ತಾ ಸಿಗೋ ಯಾವ ಯಕ್ಷಂದ್ರಿದ್ದಾರೆ ಎಲ್ಲರನ್ನೂ ಕೊಲ್ತಾ ಹೋದ. ಅನೇಕರ ಮೃತ್ಯು ಆಗೋಯ್ತಲ್ಲಿ. ವಸ್ತುತಃ ತಪ್ಪು ಮಾಡಿದವನು ಯಾವನೋ ಒಬ್ಬ, ಆದರೆ ಶಿಕ್ಷೆನ ಅನುಭವಿಸಿದವರು ಅನೇಕ ಜನ. ಆಗ ಸ್ವಯಂಭುವ ಮನು ಬಂದು ಎಚ್ಚರಿಸ್ತಾನೆ, ನೀ ತಪ್ಪು ಮಾಡ್ತಾ ಇದೀಯ, ಹೀಗೆ ಮಾಡಬೇಡ ಅಂತ. ಸ್ವಯಂಭುವ ಮನುವಿನ ಮೊಮ್ಮಗನೇ ಈ ಧ್ರುವ, ಅಂದ್ರೆ ತಾತ ಬಂದು ಮೊಮ್ಮಗನಿಗೆ ಎಚ್ಚರಿಸಿದ್ದು, ನೀನ್ ಹೀಗೆ ಮಾಡಬೇಡ, ಕುಬೇರನ ಹತ್ರ ಹೋಗಿ ಕ್ಷಮೆ ಕೇಳು, ತಪ್ಪು ಮಾಡಿದ್ಯಾ, ಯಾರು ತಪ್ಪು ಮಾಡಿಲ್ವೋ ಅವ್ರಿಗೆಲ್ಲ ಶಿಕ್ಷೆ ಕೊಟ್ಟಿದ್ಯಾ ಅಂತ. ಸೀದಾ ಕುಬೇರನೂ ಕೂಡ ಪ್ರತ್ಯಕ್ಷನಾಗಿದ್ದಾನೆ. ಧ್ರುವ ಕುಬೇರನ ಹತ್ರ ಮಾತಾಡ್ತಾ,
ನಾನು ಹೀಗೆಲ್ಲ ಮಾಡಿಬಿಟ್ಟೆ ಅಂತ ತಾನು ತನ್ನ ಅಸಹಾಯಕತನವನ್ನು ಪ್ರದರ್ಶನ ಮಾಡ್ತಾನೆ. ಆಗ ಕುಬೇರ ಒಂದು ಮಾತು ಹೇಳ್ತಾನೆ, ನೀನು ಯಾರು ಕೊಲ್ಲಿಕ್ಕೆ, ಅವ್ರು ಯಾರು ಕೊಲ್ಲಿಸ್ಕೊಳ್ಳಿಕ್ಕೆ, ಎಲ್ಲ ದೇವರ ಸಂಕಲ್ಪ. ನೀನು ತಪಸ್ ಮಾಡಿದ್ದು ದೇವರ ಸಂಕಲ್ಪದಿಂದಲೇ, ದೇವರು ಒಲಿದಿದ್ದು ಅವನ ಸಂಕಲ್ಪನೆ, ಇದು ನಡೆದಿದ್ದು ದೇವರ ಸಂಕಲ್ಪನೆ. ಎಲ್ಲ ಜೀವನ ಅದು ದೇವರು ಹೇಗೆ ಇಟ್ಟಿರ್ತಾನೋ, ಹೇಗೆ ಅವನ ಇಚ್ಛೆ ಇರುತ್ತೋ ಹಾಗೆ ನಡೆಯೋದು. ಹಾಗಾಗಿ ಇವೆಲ್ಲ ನಡೆದಿದೆ, ಯೋಚನೆ ಮಾಡಬೇಡ ಅಂತ ವರ ಕೇಳು ಅಂತ ಕುಬೇರ ತಾನು ವರ ಕೊಡ್ಲಿಕ್ಕೆ ಮುಂದೆ ಬರ್ತಾನೆ. ಆಗ ಧ್ರುವ ಮಹಾರಾಜ ವರ ತಾನು ಕೇಳ್ತಾನೆ. ಏನ್ ಕೇಳ್ತಾನೆ ಧ್ರುವ ಮಹಾರಾಜ ಅಂದ್ರೆ, ಏನಿಲ್ಲ, ನನಗೆ ದೇವರ ಧ್ಯಾನ ಮಾಡುವಂತ ಭಾಗ್ಯವನ್ನೇ ಕೊಡು ಅಂತ ಕೇಳ್ತಾನೆ. ಕುಬೇರನಿಗೆ ಆಶ್ಚರ್ಯ ಆಗತ್ತೆ. ಆ ಧ್ರುವ ಚಿಕ್ಕ ಮಗುವಿದ್ದಾಗ ಎಷ್ಟು ತಿಂಗಳುಗಳ ಕಾಲ ತಪಸ್ಸು ಮಾಡಿ ತಾನು ಯಾವ ದೇವರನ್ನ ಅಷ್ಟು ಬೇಗ ಒಲಿಸ್ಕೊಂಡೋ ಅಂತ ಧ್ರುವ ಮಹಾರಾಜನಿಗೆ ಈಗಲೂ ಬುದ್ಧಿ ಹಾಗೇ ಇದೆಯಲ್ಲ ಅಂತ. ಇದೆಲ್ಲ ಯಾವಾಗ ಗೃಹಸ್ಥನಾದ ಮೇಲೆ, ದೊಡ್ಡ ಯುವಕನಾಗಿ ಗೃಹಸ್ಥನಾದ ಮೇಲೆ ಕೂಡ, ಮಕ್ಕಳನ್ನ ಪಡೆದ ಮೇಲೂ ಕೂಡ ಬುದ್ಧಿ ಮಾತ್ರ ದೇವರ ಧ್ಯಾನ ಮಾಡ್ತಾನೆ ಇರಬೇಕು, ನನ್ಗಂತ ಸದ್ಬುದ್ಧಿಯನ್ನೇ ಕೊಡು ಅಂತ. ಇದ್ರಲ್ಲಿ ನಮಗ್ ಒಂದು ಆಶ್ಚರ್ಯ ಅನ್ಸುತ್ತೆ. ಅಲ್ಲ, ನಾರದರು ಬಂದು ಒಂದು ಮಾತನ್ನ ಹೇಳಿರ್ತಾರೆ ಧ್ರುವ ಮಹಾರಾಜನಿಗೆ, ಎಷ್ಟೋ ಋಷಿಗಳು ಸಾವಿರಾರು ವರ್ಷ ತಪಸ್ ಮಾಡ್ತಾ ಇದ್ರು, ಇನ್ನೂ ದೇವರು ಒಲಿದಿಲ್ಲ, ಅದನ್ನ ನೀನ್ ತಪಸ್ಸನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಅಂತ. ಆದ್ರೆ ಅವ್ರು ಕೊಟ್ಟ ಮಂತ್ರ ಉಪದೇಶದ ಪ್ರಭಾವ, ವಾಸುದೇವ ಮಂತ್ರ ಜಪದಿಂದ 5-6 ತಿಂಗಳುಗಳಲ್ಲಿ ದೇವರು ಒಲಿದಿದ್ದಾನೆ ಧ್ರುವನಿಗೆ ಅಂದ್ರೆ ನಮಗೆ ಆಶ್ಚರ್ಯ ಅನ್ಸತ್ತೆ. ಹಾಗಾದ್ರೆ ಆ ಋಷಿಗಳೆಲ್ಲ ಯಾವ ದಾರಿಲಿ ಎಡವಿದ್ದಾರೆ, ಎಲ್ಲಿ ತಪ್ಪಿದ್ದಾರೆ? ಯಾಕಂದ್ರೆ ಅವರೆಲ್ಲ ಇನ್ನು ಸಾವಿರಾರು ವರ್ಷ ಮಾಡ್ತಾ ಕೂತಿದ್ದಾರೆ. ಇವನಿಗೆ ಬೇರೆ ಕೆಲವೇ ತಿಂಗಳುಗಳಲ್ಲಿ ದೇವರು ಒಲಿದಿದ್ದಾನಲ್ವಾ ಅಂದ್ರೆ ಅದಕ್ಕೆ ಹಿನ್ನೆಲೆ ತುಂಬಾ ಇದೆ. ಯಾಕಂದ್ರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅನೇಕ ಜನ್ಮಗಳ ಕೊನೆಗೆ ನಾನು ಸಿಗೋದು ಅಂತ. ಹಾಗಾದ್ರೆ ಧ್ರುವ ಮಹಾರಾಜನ ಈ ಜನ್ಮದಲ್ಲಿ ದಿಢೀರಂತ ದೇವರು ಸಿಕ್ಕಿದ್ದಲ್ಲ, ಇದರ ಹಿಂದೆ ಅವನ ಸಾಧನೆ ತುಂಬಾ ಇದೆ ಅಂತ ಅರ್ಥ. ಹಾಗಾದ್ರೆ ಏನ್ ಸಾಧನೆ ಮಾಡಿದ್ದ ಹಿಂದೆ ಅಂದ್ರೆ, ಅದು ಉಳಿದದ್ ಮಾತ್ರ ಈ ಜನ್ಮದಲ್ಲಿ ಸಾಧನೆ ಆಗಿದ್ದಂತೆ. ಮುಂಚೆ ಅವನೊಬ್ಬ ಬ್ರಾಹ್ಮಣ ಕುಮಾರನಾಗಿ ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದ. ವಿಷ್ಣು ಪುರಾಣದಲ್ಲಿ ಬಂದ ಘಟನೆ ಇದು. ಆ ಜನ್ಮದಲ್ಲಿ ಹುಟ್ಟಿದಾಗಿನಿಂದ ಆ ಬ್ರಾಹ್ಮಣ ಕುಮಾರ ಚೆನ್ನಾಗಿ ತಪಸ್ಸನ್ನು ಮಾಡ್ತಾ ಇದ್ದ. ಹುಟ್ಟಿದಾಗಿನಿಂದನೇ ಶುರು. ಎಷ್ಟು ಅಂದ್ರೆ ಇದೇನು 6 ತಿಂಗಳಿತ್ತು ದೇವರು ಒಲಿತಾ ಇದ್ದ. ಅಷ್ಟರಲ್ಲಿ ದೇವರ ಸಂಕಲ್ಪನೆ 6 ತಿಂಗಳಿಗಿಂತ ಮುಂಚೆನೆ ಅವನು ಮೃತ್ಯುವಿಗೆ ಈಡಾದ. ಅದೇ ಮೃತ್ಯುವಿಗೆ ಈಡಾಗಬೇಕಾದ್ರೆ ಆ ಜನ್ಮದಲ್ಲಿ ರಾಜಕುಮಾರನ ಬಗ್ಗೆ ಅವನಿಗೆ ತುಂಬಾ ಆಸೆ ಇತ್ತು. ಸಾಯುವಂತಹ ಸಂದರ್ಭದಲ್ಲಿ ಏನನ್ನ ಒಬ್ಬ ವ್ಯಕ್ತಿ ಯೋಚಿಸ್ತಾನೋ ಮುಂದಿನ ಜನ್ಮದಲ್ಲಿ ಅದನ್ನೇ ಪಡಿತಾನೆ ಅಂತ. ಇವಾಗೇನಂದ್ರೆ ಆ ರಾಜಕುಮಾರನ ನೋಡಿ ನಾನು ರಾಜಕುಮಾರನಾಗಿ ಹುಟ್ಟಬೇಕು, ಆ ಥರ ನಾನು ವೈಭವವನ್ನು ಅನುಭವಿಸ್ಬೇಕು ಅಂತ ಒಂದು ಆಸೆ ಇತ್ತಂತೆ. ಆ ಆಸೆಯಿಂದಲೇ ಪ್ರಾಣತ್ಯಾಗ ಮಾಡ್ದ ಆ ಬ್ರಾಹ್ಮಣ ಕುಮಾರ. ಹಾಗಾಗಿಯೇ ಮುಂದಿನ ಜನ್ಮದಲ್ಲಿ ಧ್ರುವನಾಗಿ ಉತ್ತಾನಪಾದರಾಜನ ಮಗನಾಗಿ ಹುಟ್ಟಿದ. ಹಾಗಾದ್ರೆ ದೇವರನ್ನ ಒಲಿಸ್ಕೊಳ್ಳಿಕ್ಕೆ ಬಾಕಿ ಇದ್ದದ್ದು 6 ತಿಂಗಳು ಮಾತ್ರ. ಹಾಗಾದ್ರೆ 6 ತಿಂಗಳ ಸಾಧನೆಯನ್ನ ಮಾಡಿದ್ರೆ ಸಾಕು, ಪೂರ್ತಿ ದೇವರ ಅನುಗ್ರಹಕ್ಕೆ ಪಾತ್ರನಾಗ್ತಾ ಇದ್ದ. ಹಾಗಾಗಿಯೇ ಎಲ್ಲಾ ಸಾಧನೆ ಹಿಂದಿನ ಜನ್ಮಗಳಲ್ಲಿ ಮುಕ್ತಾಯ ಆಗಿದೆ. ಇನ್ನೇನು ಸ್ವಲ್ಪ ಇದ್ದದ್ದನ್ನ ಈ ಧ್ರುವ ಮಹಾರಾಜನ ಈ ಜನ್ಮದಲ್ಲಿ ತಾನು 6 ತಿಂಗಳುಗಳ ಕಾಲದಲ್ಲೇ ತಾನು ದೇವರನ್ನ ಒಲಿಸ್ಕೊಂಡಿದ್ದು. ಹಾಗಾಗಿ ಋಷಿ ಮುನಿಗಳ ತಪಸ್ಸು ಸಾವಿರಾರು ವರ್ಷ ನಡೀತಾ ಇದೆ, ಇನ್ನೂ ಅವ್ರು ಮಾಡ್ಲೇಬೇಕು. ಯಾಕೆ ಅನೇಕ ಜನ್ಮಗಳಾಗ್ಬೇಕು. ಇವನು ಅನೇಕ ಜನ್ಮಗಳಲ್ಲಿ ಈಗಾಗಲೇ ಸಾಧನೆ ಮುಗಿಸಿದ್ದ, ಉಳಿದದ್ದನ್ನು ಮಾತ್ರ ಈ ಜನ್ಮದಲ್ಲಿ ತಾನು ಅದನ್ನ ಸಾಧನೆ ಮಾಡಿ ದೇವರನ್ನು ಒಲಿಸ್ಕೊಂಡಿದ್ದು ಅಂತ ಈ ಒಂದು ಭಾಗವನ್ನು ನಾವು ಧ್ರುವ ಮಹಾರಾಜನ ಚರಿತ್ರಾ ಪ್ರಸಂಗದಲ್ಲಿ ಗಮನಿಸಬೇಕು. ಇಷ್ಟಾಗಿ ಈ ಧ್ರುವನಾಗಿದ್ದಾಗಲೂ ತಾನು ನಿರ್ಯಾಣವನ್ನ ಹೊಂದಬೇಕಲ್ಲ. ಹೇಗ್ ನಿರ್ಯಾಣ ಹೊಂದದ ಅಂದ್ರೆ, ವಿಷ್ಣುದೂತರ ಆಚೆಯಿಂದ ವಿಮಾನದಲ್ಲಿ ಬರ್ತಾರೆ, ವಿಮಾನದಲ್ಲಿ ಕೂಡಿಸ್ಕೊಳ್ತಾರೆ. ಆಗ ದೇವಯಾನದಿಂದ, ದೇವ ಮಾರ್ಗ ಅಂತೇನು ಹೇಳ್ತೀವಿ, ಆ ಮಾರ್ಗದಿಂದ ಸಪ್ತರ್ಷಿ ಮಂಡಲವನ್ನು ದಾಟಿ ತಾನು ಧ್ರುವಲೋಕಕ್ಕೆ ಹೋಗಿ ಕೂತ್ಕೊಳ್ತಾನೆ. ಅದೇ ಸಂದರ್ಭದಲ್ಲಿ ತನ್ನ ತಾಯಿಯ ಒಂದು ಊರ್ಧ್ವಗತಿಯನ್ನ, ತಾಯಿ ಎಲ್ಲಿ ಹೋದ್ಲು ಅಂತ ಗಮನಿಸ್ತಾ ಇರ್ತಾನೆ ಧ್ರುವ. ಸುನೀತಿಯು ಕೂಡ ಅದೇ ರೀತಿ ಉತ್ತಮ ಮಾರ್ಗದಲ್ಲಿ ತಾನು ಊರ್ಧ್ವಗತಿಯನ್ನ ಪಡಿತಾಳೆ. ಅದನ್ನು ಧ್ರುವ ಮಹಾರಾಜ ತನ್ನ ತಾಯಿಗೆ ಆದ ಸದ್ಗತಿಯನ್ನ ನೇರವಾಗಿ ಕಣ್ಣಾರೆ ನೋಡ್ತಾನೆ. ಇನ್ನು ಸುರುಚಿ ಕಥೆ ಏನಾಯ್ತು? ಸುರುಚಿ ಏನ್ ಮಾಡಿದ್ಲು ಅಂದ್ರೆ, ಉತ್ತಮ ಹೋದ್ನಲ್ಲ, ಉತ್ತಮ ಕಾಡಿಗೆ ಹೋದ ಅಂತ ತಾನು ಹಿಂಬಾಲಿಸ್ಕೊಂಡು ಹೊರಟು ಬಿಟ್ಟಿದ್ದಂತೆ. ಹೊರಟು ಕಾಡ್ಗಿಚ್ಚಿಗೆ ಸಿಗಾಕೊಂಡ್ಬಿಡ್ತಾಳೆ ಸುರುಚಿ. ತಾನು ಕೆಟ್ಟದ್ದನ್ನ ಬಯಸಿದ್ಲು, ನನ್ನ ಮಗ ರಾಜ್ಯಭಾರ ಮಾಡಬೇಕು ಅಂತೆಲ್ಲ ಅನ್ಕೊಂಡ್ಲು. ಧ್ರುವನನ್ನ ಕಾಡಿಗೆ ಅಟ್ಟಿದ್ಲು. ಆ ಒಂದು ಪಾಪದ ಪ್ರಭಾವ ಕೊನೆಗೂ ಕೂಡ ತಟ್ಟಿತು. ತಾನು ಕಾಡ್ಗಿಚ್ಚಿಗೆ ಹೋಗಿ ಬಲಿಯಾಗ್ತಾಳೆ. ಹೀಗೆ ಈ ಧ್ರುವ ಮಹಾರಾಜನ ವಂಶ ಮುಂದೆ ಬೆಳೀತಾ, ಆ ವಂಶದ ಬಗ್ಗೆ ಹೇಳ್ತಾ ಪ್ರಚೇತಸರು ಅಂತ ಬರ್ತಾರೆ. ಅವರೊಂದು ಯಾಗವನ್ನು ನಡೆಸ್ತಾರೆ.
ಆ ಯಾಗ ನಡಿಬೇಕಾದ್ರೆ ನಾರದರು ಧ್ರುವ ಮಹಾರಾಜನ ಚರಿತ್ರೆಯನ್ನ ಎಲ್ಲರ ಮುಂದೆ ಹೀಗೆಲ್ಲ ನಿಮ್ಮ ಪೂರ್ವಜರಾದ ಆ ಧ್ರುವ ಮಹಾರಾಜರು ತಾವೆಲ್ಲ ಇದ್ರು ಅಂತ ವರ್ಣಿಸ್ತಾರೆ. ಈ ವರ್ಣನೆ ಮಾಡ್ತಾ ಮಾಡ್ತಾ ಈ ಧ್ರುವ ಮಹಾರಾಜನ ಚರಿತ್ರೆಯನ್ನ ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಹೊತ್ತು 2 ಕಾಲ ಅನೇಕರಿದ್ದಾಗ ಕೇಳ್ಬೇಕಂತೆ. ಅನೇಕ ಬ್ರಾಹ್ಮಣರ ಗುಂಪಿದ್ದಾಗ, ಅನೇಕರು ಒಳ್ಳೊಳ್ಳೆಯವರಿದ್ದಾಗ ವಿಚಾರವನ್ನ ಅಂದ್ರೆ ಧ್ರುವ ಮಹಾರಾಜನ ವಿಚಾರವನ್ನ ಎಲ್ಲರ ಹತ್ರನು ಹೇಳಿ, ಎಲ್ಲರ ಹತ್ರನು ಕೇಳಿ ಅನುಷ್ಠಾನವನ್ನ ಮಾಡ್ಬೇಕಂತೆ. ತುಂಬಾ ಒಳ್ಳೆ ಫಲ ಅಂತೆ ಈ ಧ್ರುವ ಮಹಾರಾಜನ ಚರಿತ್ರೆಯನ್ನ ಕೇಳಿದಾಗ. ಅದು ಅಮಾವಾಸ್ಯೆ, ಸಂಕ್ರಾಂತಿ ಕಾಲ ಮತ್ತೆ ಭಾನುವಾರ, ಹೀಗೆ ವಿಶೇಷವಾದ ದಿವಸಗಳನ್ನ ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂಥ ದಿವಸಗಳಲ್ಲಿ ವಿಶೇಷವಾಗಿ ಧ್ರುವ ಮಹಾರಾಜನ ಚರಿತ್ರೆಯನ್ನ ಬೆಳಗ್ಗಿನ ಹೊತ್ತು ಸಂಜೆ ಹೊತ್ತು 2 ಹೊತ್ತು ಕೀರ್ತನೆಯನ್ನ ಮಾಡಬೇಕು. ಅಂಥವರಿಗೇನ್ ಫಲ ಅಂದಾಗ ನಮಗೆ ಸಿಗೋಂಥ ಫಲಗಳು ಬೇಕಾದಷ್ಟಿದೆ. ಏನೇನ್ ಫಲಗಳು ಅಂದ್ರೆ ಧನ, ಸಂಪತ್ತು, ಯಶಸ್ಸು, ಆಯುಷ್ಯ, ಪುಣ್ಯ ಮತ್ತೆ ಮಂಗಳ, ಏನೇನ್ ಬೇಕೋ ಮಂಗಳವಾದದ್ದು ಅದೆಲ್ಲವೂ ಲಭ್ಯ. ಅಷ್ಟೇ ಅಲ್ಲ, ನಾನು ಉತ್ತಮ ಪದವಿಗೆ ಹೋಗ್ಬೇಕು, ಒಳ್ಳೆ ಉದ್ಯೋಗ ಸಿಗ್ಬೇಕು ಅಂದ್ರೆ ಅದು ಕೂಡ ಸಿಗತ್ತೆ. ಒಳ್ಳೆ ವಿದ್ಯೆ ಸಿಗ್ಬೇಕು, ಒಳ್ಳೆ ವಿದ್ಯೆ ಸಿಗತ್ತೆ. ಅದು ಕೂಡ ಚಿಕ್ಕ ಹುಡುಗರಾಗಿದ್ದಾಗಲೇ ಈ ಧ್ರುವ ಮಹಾರಾಜನ ಚರಿತ್ರೆಯನ್ನ ಎಷ್ಟೆಷ್ಟು ಬಾರಿ ಬೇರೆಯವರಿಗೆ ತಿಳಿಸ್ತಾರೋ, ಎಷ್ಟೆಷ್ಟು ಬಾರಿ ತಾವು ತಿಳ್ಕೊಳ್ತಾರೋ ಅಂತ ಚಿಕ್ಕ ಮಕ್ಕಳಿಗೆ ಆ ಧ್ರುವನ ಅನುಗ್ರಹ ಆದ್ರೆ ಎಂಥ ಪದವಿ ಸಿಗತ್ತೆ ಅನ್ನೋದಕ್ಕೆ ಧ್ರುವನೇ ಸಾಕ್ಷಿ. ಧ್ರುವ ತಾನು ಕೇವಲ ರಾಜ ಪದವಿಯನ್ನಷ್ಟೇ ಏರಿದ್ದಲ್ಲ. ಧ್ರುವ ಲೋಕ ಅಂದ್ರೆ ನಮಗೆ ಗೊತ್ತಿದೆ ಎಷ್ಟು ಎತ್ತರದಲ್ಲಿರುವಂಥ ಲೋಕ ಅದು. ಶಿಂಶುಮಾರ ಲೋಕ ಅಂದ್ರೆ ತುಂಬಾ ಮೇಲಕ್ಕಿರೋ ಲೋಕ. ಎಷ್ಟು ಅಂದ್ರೆ ಸಪ್ತರ್ಷಿಗಳನ್ನು ಕೂಡ ಮೀರಿಸಿ ಇರುವಂಥ ಲೋಕ. ಅಲ್ಲೆಲ್ಲ ಗ್ರಹಗಳು ಅಂದ್ರೆ ನಮಗೆ ಈ ಸೂರ್ಯ, ಚಂದ್ರ ಇತ್ಯಾದಿ ಗ್ರಹಗಳೇನಿದೆ ಅದೆಲ್ಲ ಸುತ್ತಾಡ್ತಾ ಇರುತ್ತೆ. ಅಂಥ ಆ ಶಿಂಶುಮಾರನ ಆ ಬಾಲದ ತುದಿ ಭಾಗದಲ್ಲಿ ಧ್ರುವಲೋಕ ಇದೆ. ಅಲ್ಲಿ ಧ್ರುವ ಮಹಾರಾಜ ತಾನು ತನ್ನ ಲೋಕದಲ್ಲಿ ಆಧಿಪತ್ಯವನ್ನ ಅಲ್ಲಿ ರಾಜನಾಗಿ ಮೆರೀತಾನೆ. ಲೋಕದಲ್ಲಿ ಸಾಮಾನ್ಯವಾಗಿ ಉತ್ತಾನಪಾದ ರಾಜನ ವಂಶದಲ್ಲಿ ಬಂದಿದ್ರಿಂದ ರಾಜನಾಗಿದ್ದಷ್ಟೇ ಅಲ್ಲ, ಹೊರತು ಮೇಲಿನ ಆ ಲೋಕದಲ್ಲಿ ರಾಜನಾಗಿ ಮೆರೆಯುವಂತ ಭಾಗ್ಯ ಅಂದ್ರೆ ಎಷ್ಟು ಎತ್ತರಕ್ಕೆ ಒಬ್ಬ ವ್ಯಕ್ತಿ ಹೋಗಬಲ್ಲನೋ ಅಷ್ಟಕ್ಕಿಂತಲೂ ಜಾಸ್ತಿ ಎತ್ತರದ ಸ್ಥಾನವನ್ನ ಈ ಧ್ರುವ ಮಹಾರಾಜನ ಚರಿತ್ರೆಯನ್ನ ಪ್ರಯತಃ ಕೀರ್ತಯೇ, ತುಂಬಾ ಪ್ರಯತ್ನ ಪಟ್ಟು ಯಾರು ಪ್ರತಿನಿತ್ಯ ಕೀರ್ತನೆಯನ್ನು ಮಾಡ್ತಾರೋ, ಬೇರೆಯವರ ಹತ್ರ ಹೇಳ್ತಾರೋ ಅಥವಾ ಕೇಳ್ತಾರೋ ಅಂಥವ್ರಿಗೆ ಇವೆಲ್ಲ ಫಲವು ಲಭ್ಯ ಅಂತ. ಹೀಗೆ ಈ ಧ್ರುವ ಮಹಾರಾಜನ ಚರಿತ್ರೆಯೊಂದಿಗೆ ನಾವು ಗಮನಿಸಬೇಕಾದ ಪ್ರಧಾನ ಅಂಶ ಏನು ಅಂದ್ರೆ, ಈ ಧ್ರುವ ಮಹಾರಾಜನ ಚರಿತ್ರೆಯಲ್ಲಿ ಧ್ರುವ ತಾನು ವಾಸುದೇವ ರೂಪಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾನೆ ಒಂದು ಶ್ಲೋಕದಿಂದ ವಿಶೇಷವಾಗಿ. ಆ ಶ್ಲೋಕವನ್ನ ನಾವು ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಅದರ ಅರ್ಥವನ್ನು ತಿಳಿಸ್ಬೇಕು. ಅದು ಯಾವ ಶ್ಲೋಕ ನಾವಾಗಲೇ ಸ್ವಲ್ಪ ಕೇಳಿದ್ವಿ, ಯೋಂತಃ ಪ್ರವಿಶ್ಯ ಅಂತ. ಅದರ ಅರ್ಥ ಏನು ಅಂತ ಸರಳವಾಗಿ ನಾವು ತಿಳ್ಕೊಂಡು ಪ್ರತಿನಿತ್ಯ ಅದನ್ನು ಪಾರಾಯಣ ಮಾಡಬೇಕು. ಆ ರೀತಿಯಲ್ಲಿ ಅದರ ಅರ್ಥ ಹೀಗಿದೆ: ವಾಸುದೇವ ಕಣ್ಮುಂದೆ ಕಾಣ್ತಾ ಇದ್ದಾನೆ ಧ್ರುವನಿಗೆ, ಆಗ ಬಾಯಿಂದ ಶಬ್ದ ಹೊರಗೆ ಬರ್ತಾ ಇಲ್ಲ. ಪಾಂಚಜನ್ಯ ಶಂಖ ಸ್ಪರ್ಶ ಆಯಿತು ಎಲ್ಲಿಗೆ? ಧ್ರುವನ ಕೆನ್ನೆಗೆ. ಆಗ ಶಬ್ದ ಹೊರಗೆ ಬಂತು. ಹಾಗಾದ್ರೆ ಅಲ್ಲಿವರೆಗೂ ಅವನ ಮಾತುಗಳು, ಅವನ ಬಾಯೆಲ್ಲ ಏನಾಗಿತ್ತು? ನಿದ್ದೆ ಹೊಡೆದಿತ್ತು ಅಂತ. ನಿದ್ದೆ ಹೊಡೆದವ್ರು ಏನು ಮಾತಾಡಲ್ವಲ್ಲ, ಹಾಗೆ ಇವ್ನು ನಿದ್ದೆ ಏನು ಹೊಡಿತಾ ಇಲ್ಲ, ಎಚ್ಚರದಲ್ಲಿದ್ದಾನೆ. ಆದ್ರೆ ಪ್ರಸುಪ್ತ, ಪೂರ್ಣ ನಿದ್ರೆಗೆ ಜಾರಿದೆ. ಅಂದ್ರೆ ಎಲ್ಲಾ ಇಂದ್ರಿಯಗಳು ಕೆಲಸನೇ ಮಾಡ್ತಾ ಇಲ್ಲ. ಅವನ ಕೈ ಅಳ್ಳಾಡ್ತಾ ಇಲ್ಲ, ಕಾಲು ಅಲ್ಲಾಡ್ತಾ ಇಲ್ಲ, ಬಾಯಿಯಿಂದ ಶಬ್ದ ಹೊರಗೆ ಬರ್ತಾ ಇಲ್ಲ, ಕಿವಿಯಿಂದ ಸರಿಯಾಗಿ ಕೇಳಲಿಕ್ಕಾಗ್ತಾ ಇಲ್ಲ, ಕಣ್ಣಿನಿಂದ ಸರಿಯಾಗಿ ದೇವರನ್ನು ನೋಡ್ಲಿಕ್ಕೂ ಆಗ್ತಾ ಇಲ್ಲ. ಯಾಕೆಂದ್ರೆ ಎಲ್ಲ ವಿಲವಿಲ. ಯಾಕೆ ಹೀಗೆ ಒದ್ದಾಡ್ತಾ ಇದ್ದಾನೆ ಧ್ರುವ ಮಹಾರಾಜ? ಯಾವ ಇಂದ್ರಿಯನೂ ಕೂಡ ಸರಿ ಕೆಲಸನೇ ಮಾಡ್ತಾ ಇಲ್ಲ. ಅಂದ್ರೆ ನಮ್ಮ ಪ್ರತಿಯೊಂದು ಇಂದ್ರಿಯ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ನಮ್ಮ ದೇಹದ ಒಳಗಡೆ ದೇವರು ಮೊದಲು ಹೋಗ್ಬೇಕು. ಮುಖ್ಯ ಪ್ರಾಣ ದೇವರಿರ್ಬೇಕು, ಎಲ್ಲ ದೇವತೆಗಳಿರ್ಬೇಕು. ದೇವರ ಆಜ್ಞೆ ಆದ್ರೆ ಅವರೆಲ್ಲರೂ ಆಯಾಯ ಇಂದ್ರಿಯಗಳಿಗೆ ನೀವು ಕೆಲಸ ಮಾಡಿ ಅಂತ ಆ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡ್ತಾರೆ. ಆಗ ನಮ್ಮ ಪ್ರತಿಯೊಂದು ಕಣ್ಣಾಗ್ಬೋದು, ಕಿವಿ ಆಗ್ಬೋದು, ಬಾಯಿ ಆಗ್ಬೋದು, ಎಲ್ಲ ಕೆಲಸ ಮಾಡುತ್ತೆ. ಆ ನಿಟ್ಟಿನಲ್ಲಿ ಯೋಂತಃ ಪ್ರವಿಶ್ಯ, ಯಾರು ನನ್ನ ಒಳಗಡೆ ಪ್ರವೇಶ ಮಾಡಿ ವಾಚಮಿಮಾಂ ಪ್ರಸುಪ್ತಾಂ, ಈ ಮಾತು ಅಂದ್ರೆ ವಾಗಿಂದ್ರಿಯ ಏನಿದೆ ಇದು ಮಲ್ಕೊಂಡಿದೆ, ಆದ್ರೆ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ, ಅದಕ್ಕೆ ಜೀವನ ಕೊಟ್ಟಿದ್ದು ಅಂದ್ರೆ ಅದನ್ನ ಮಾತನಾಡೋ ಹಾಗೆ ಅದನ್ನ ಚೇಷ್ಟೆಯನ್ನ, ವ್ಯಾಪಾರವನ್ನ ಉಂಟು ಮಾಡಿದ. ಯಾಕೆಂದ್ರೆ ಅಖಿಲ ಶಕ್ತಿಧರ ಸ್ವಧಾಮ್ನ, ಭಗವಂತ ತನ್ನ ಶಕ್ತಿಯಿಂದ ಎಲ್ಲ ಜಗತ್ತನ್ನ ಧರಿಸಿರೋನು.
ಬರೀ ಧ್ರುವನನ್ನ ಧರಿಸಿದಲ್ಲ, ಇಡೀ ಜಗತ್ತೇ ಅವನ ಕೈಯಲ್ಲಿದೆ. ಇಡೀ ಜಗತ್ತಿನ ಒಳಗಡೆ ಅವನಿದ್ದಾನೆ. ಅಂಥವನು ತಾನು ಪ್ರೇರಣೆ ಮಾಡಿದಾಗ ಮಾತ್ರ ಆಯಾಯ ದೇವತೆಗಳು ನಮ್ಮ ಕೈಲಿ ಕೆಲಸವನ್ನ ಮಾಡಿಸೋದು. ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್. ಬರೀ ನನ್ನ ಬಾಯಿಗಷ್ಟೇ ಅಲ್ಲ ಕೆಲಸ ನೀನು ಕೊಟ್ಟಿದ್ದು. ಅಂದ್ರೆ ಅಗ್ನಿದೇವರಿಗೆ ಪ್ರೇರಣೆ ಮಾಡಿ ನನ್ನ ಬಾಯಿಂದ ಬರೀ ಸ್ತೋತ್ರವನ್ನ ಮಾಡಿಸಿದ್ದಷ್ಟೇ ಅಲ್ಲ, ನನ್ನ ಬೇರೆ ಕೈ, ಕಾಲು, ಕಿವಿ, ಕಣ್ಣು ಎಲ್ಲದಕ್ಕೂ ಕೂಡ ನೀನು ಸಾಮರ್ಥ್ಯ, ಶಕ್ತಿಯನ್ನ ಕೊಟ್ಟು ಪ್ರೇರಣೆ ಮಾಡಿ ನನ್ನ ಕೈಲಿ ನೀನು ಸ್ತೋತ್ರವನ್ನ ಮಾಡಿಸ್ಕೊಂಡೆ. ನನ್ನ ಕೈಕಾಲು ಈಗ ಸರಿಯಾಗಿ ಅಲಾಡ್ತಾ ಇದೆ. ನನಗೆ ಪೂರ್ಣ ಈಗ ನಾನು ಮತ್ತೆ ಈ ತಪಸ್ಸನ್ನ ಮಾಡ್ಬೇಕಾದ್ರೆ ಯಾವ ಧ್ರುವನಿದ್ನೋ ಆ ಧ್ರುವನಾಗಿ ಮತ್ತೆ ನಾನು ನಿನ್ನ ಮುಂದೆ ನಿಂತಿದ್ದೀನಿ ಅಂತ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಂತಹ ಪುರುಷ ಸೂಕ್ತದಲ್ಲಿ ಬರುವ ಪುರುಷನಾದ ಪ್ರಾಣನೇ ನಿನಗೆ ನಮಸ್ಕಾರ ಅಂತ. ಯಾವತ್ತು ಪ್ರಾಣಶಕ್ತಿ ಒಳಗಡೆ ಇದ್ರೆ ಮಾತ್ರ ಸರಿಯಾಗಿ ನಾವೆಲ್ಲ ನಮ್ಮ ಇಂದ್ರಿಯಗಳ ಮುಖಾಂತರ ನಾವು ಕೆಲಸ ಮಾಡ್ಬೋದು. ಆ ಪ್ರಾಣ ಅಂದ್ರೆ ಯಾರು? ಮುಖ್ಯ ಪ್ರಾಣನಿಗೂ ಪ್ರಾಣ ಅಂದ್ರೆ ಭಗವಂತ ವಾಸುದೇವ. ಆ ವಾಸುದೇವನೇ ಇಲ್ಲಿ ಪ್ರಾಣ. ಆ ಪ್ರಾಣನಾದ ವಾಸುದೇವನಿಗೆ ನಮಸ್ಕಾರ ಮಾಡ್ತಾ ಪ್ರತಿನಿತ್ಯ ನಾವು ಎದ್ದಾಗ ಹೇಳಬೇಕಾದ ಶ್ಲೋಕ. ಅಂದ್ರೆ ದಿವಸ ನಾವು ಓಡಾಡ್ತೀವಿ, ಕೇಳ್ತೀವಿ, ಮಾತಾಡ್ತೀವಿ, ಎಲ್ಲ ಆಗತ್ತೆ ನಿಜ. ಸ್ಕೂಲಿಗೆ ಮಕ್ಕಳು ಹೋಗ್ತಾವೆ, ಅಲ್ಲಿ ಟೀಚರ್ ಏನೋ ಕೇಳ್ತಾರೆ, ಉತ್ತರ ಹೇಳಪ್ಪ ಅಂತ ಬಾಯಿ ಹೊರಡ್ತಾನೆ ಇಲ್ಲ. ಈ ತರ ಆದ್ರೆ ಏನು? ಚೆನ್ನಾಗಿ ಮನೆಯಲ್ಲೆಲ್ಲ ಹೋಮ್ವರ್ಕ್ ಮಾಡಿರ್ತಾರೆ ಮಕ್ಕಳು, ಆದ್ರೆ ಅಲ್ಲಿ ಹೋದಾಗ ಗಾಬರಿಯಿಂದ ಏನೂ ಹೇಳೋದಿಲ್ಲ, ಸುಮ್ಮನೆ ಇದ್ಬಿಡ್ತಾರೆ. ಈ ತರ ಅನೇಕ ಮಕ್ಕಳು ಇರ್ತಾರೆ. ಆದ್ರೆ ಧ್ರುವ ಮಹಾರಾಜನ ಸ್ಥಿತಿ ಬೇರೆ. ದೇವ್ರ ಮುಂದೆ ನಿಂತಾಗ ಹೇಳಲಿಕ್ಕೆ ಬರ್ತಾ ಇಲ್ಲ. ಇವ್ರಿಗೆ ಇಲ್ಲಿ ಲೌಕಿಕವಾಗಿ ಸ್ಕೂಲ್ಗಳಲ್ಲೇ ಹೇಳಲಿಕ್ಕಾಗಲ್ಲ ಚಿಕ್ಕ ಮಕ್ಕಳಿಗೆ. ಆದ್ರೆ ಅಂಥ ಯಾವುದೇ ತೊಂದರೆ ಆಗ್ಬಾರ್ದು ಅಂದ್ರೆ ಈ ತರಹದ ಶ್ಲೋಕವನ್ನ ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ರೆ ಎಲ್ಲಾ ಕಡೆ ನಿರ್ಭೀತಿಯಿಂದ, ಯಾವುದೇ ಭಯ ಇಲ್ದೇನೆ ತಮಗೇನ್ ಗೊತ್ತೋ ಚೆನ್ನಾಗಿ ಹೇಳುವಂತ ಶಕ್ತಿ ಮಕ್ಕಳಿಗೆ ಬರುತ್ತೆ. ಅಂತಹ ಅಪೂರ್ವವಾದ ಶ್ಲೋಕ ಇದು. ಈ ಶ್ಲೋಕವನ್ನ ಎಲ್ಲರೂ ತಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ತಾವು ಪಾರಾಯಣವನ್ನು ಮಾಡ್ತಾ ಆ ಧ್ರುವವರದನಾದ ವಾಸುದೇವನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ, ಈ ಧ್ರುವ ಮಹಾರಾಜನ ಚರಿತ್ರೆಯಲ್ಲಿ ನಾವು ನೀತಿಯನ್ನ ಏನು ತಿಳ್ಕೊಳ್ಬಹುದು ಅಂದಾಗ ಪ್ರಧಾನವಾಗಿ ನಮ್ಮ ತಲೆಗೆ ಬರೋದೇನು? ದೇವರನ್ನ ಒಲಿಸ್ಕೊಳ್ಳಿಕ್ಕೆ ಇಂಥ ವಯಸ್ಸಿನವರಿಗೇ ಸಾಧ್ಯ ಅಂತ ಇಲ್ಲ. ನಾವೆಲ್ಲ ಅನ್ಕೊಳ್ತೀವಿ, ಚಿಕ್ಕ ಮಕ್ಕಳು ಯಾಕೆ ಉಪವಾಸ ಮಾಡಬೇಕು, ಚಿಕ್ಕ ಮಕ್ಕಳಿಗೆ ಯಾಕೆ ಕಷ್ಟ ಕೊಡಬೇಕು ಅಂತ. ಇಲ್ಲಿ ಚರಿತ್ರೆಯಲ್ಲಿ ನಾವು ಕೇಳಿದ ಚಿಕ್ಕ ಮಗುವಿಗೆ ದೇವರು ಒಲ್ದಿದ್ದು, ದೊಡ್ಡವರಿಗೆ ಇನ್ನೂ ಒಲ್ದಿಲ್ಲ, ಇನ್ನೂ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಉತ್ಥಾನಪಾದನಿಗೇನು ಒಲ್ದಿಲ್ಲ, ಸುರುಚಿಗಿಲ್ಲ, ಸುನೀತಿಗಿಲ್ಲ. ಒಲಿದಿದ್ದು ದೇವರು ಧ್ರುವನಿಗೆ, ಚಿಕ್ಕ ಮಗುವಿಗೆ. ಹಾಗಾಗಿ ಚಿಕ್ಕ ಮಕ್ಕಳಾದರೂ ಕೂಡ ತಾವೂ ದೇವರನ್ನ ಒಲಿಸ್ಕೊಳ್ಬಹುದು. ಆದರೆ ಶ್ರದ್ಧಾ ಭಕ್ತಿ ಹೇಗಿದೆಯೋ ಹಾಗೆ. ಹಾಗಾಗಿ ವಯಸ್ಸು ಅನ್ನೋದು ಈ ದೇವರನ್ನ ಪಡ್ಕೊಳ್ಳಿಕ್ಕೆ ಒಂದು ಮಾಪಕವಾಗಿಲ್ಲ, ಇಂಥದ್ದೇ ವಯಸ್ಸಿನಲ್ಲಿ ಇರಬೇಕು ಅಂತಿಲ್ಲ ಅನ್ನೋದನ್ನ ವಿಶೇಷವಾಗಿ ಗಮನಿಸ್ಕೊಂಡು ಚಿಕ್ಕ ವಯಸ್ಸಿನಿಂದಲೇ ಧರ್ಮ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಯಾವುದೇ ಒಬ್ಬ ಮನುಷ್ಯ ತಾನು ದೇವರ ಅನುಗ್ರಹಕ್ಕೆ ಪಾತ್ರನಾಗಬಹುದು ಅಂತ ತಿಳಿಸ್ತಾ, ಈ ಆಧ್ಯಾತ್ಮ ಚಿಂತನದ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಆ ಧ್ರುವವರದನಾದ ವಾಸುದೇವನ ಪೂರ್ಣ ಅನುಗ್ರಹವನ್ನ ಪ್ರಾರ್ಥನೆಯನ್ನು ಮಾಡ್ತಾ, ವಾರಕ್ಕೊಂದು ಕಥೆಯ ಸರಣಿಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.